ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिकुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये। विगाहे अमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकताङ्गतं यस्य सारस्वतस्रोतो वकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिबृढोद्गीता नाम दर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमां धनञ्जय सारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्तमहादेशिकाय नमः। 7ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡಿದ್ವಿ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ ಹೇಳಿ 4 ವಿಧವಾದ ಸುಕೃತಿಗಳು. ಆರ್ತಃ ಅರ್ಥಾರ್ಥಿ ಇಬ್ಬರನ್ನು ಒಂದು ಗುಂಪು ಮಾಡಿ, ಜಿಜ್ಞಾಸು ಮತ್ತೆ ಜ್ಞಾನಿ ಅಂತ ಹೇಳಿ. ಜ್ಞಾನಿ ವಿಷಯದಲ್ಲಿ ಹೇಳುವಾಗ ಭಾಷ್ಯಕಾರರು ಯಾರು ಜ್ಞಾನಿ ಅಂತ ಹೇಳಿದ್ರೆ ಭಗವಂತನಿಗೆ ಶೇಷಭೂತನಾದ ತನ್ನ ಸ್ವರೂಪದ ಯಾಥಾತ್ಮ್ಯವನ್ನು ತಿಳಿದವನು ಅಂತ ಹೇಳಿ ಭಗವತ್ ಶೇಷದೈಕ ರಸ ಆತ್ಮಸ್ವರೂಪವಿತು ಅಂತ ವಿಶೇಷವಾದ ಅರ್ಥವನ್ನು ಮಾಡಿದ್ರು. ಆದ್ದರಿಂದ ಅವನು ಕೇವಲ ಪ್ರಕೃತಿ ವಿಯುಕ್ತವಾದ ಆತ್ಮನಲ್ಲಿ ನಿಲ್ಲದೆ ಭಗವಂತನನ್ನೇ ಪಡೆದುಕೊಳ್ಳಲು ಇಚ್ಛೆ ಪಡುವಂತಹವನು, ಭಗವಂತನೇ ಪರಮ ಪ್ರಾಪ್ಯ ಎಂದು ತಿಳಿದಂತಹವನು ಜ್ಞಾನಿ ಅಂತ ಹೇಳಿ ಈ ರೀತಿ 4 ವಿಧವಾದ ಭಕ್ತರುಗಳು ಹೇಳಲ್ಪಟ್ಟರು. ಆದ್ದರಿಂದ ಅವನಿಗೆ ಸ್ವಲ್ಪವೂ ವಿಳಂಬ ಸಹನೆ ಅನ್ನೋದು ಇಲ್ಲ. ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಉತ್ಕಟವಾದ ಇಚ್ಛೆಯನ್ನು ಉಳ್ಳವನು. ಆದ್ದರಿಂದ ಜ್ಞಾನಿಯ ಮಹಿಮೆಯನ್ನು, ಅವನ ಮಹತ್ವವನ್ನು ಶ್ರೀಕೃಷ್ಣನು ಇನ್ನು ಮುಂದೆ ಹೇಳ್ತಾನೆ ಕೆಲವು ಶ್ಲೋಕಗಳಲ್ಲಿ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ತೇಷಾಂ ಜ್ಞಾನಿ, ಅವರಲ್ಲಿ 4 ವಿಧವಾದ ಭಕ್ತರು ಅಂತ ಹೇಳಿರೋದ್ರಲ್ಲಿ ಜ್ಞಾನಿಯಾದವನು ನಿತ್ಯಯುಕ್ತ. ಯುಕ್ತ ಅಂದರೆ ಆಗಲೇ ಯೋಗವನ್ನು ಹೊಂದಿದವನು ಅನ್ನುವ ಅರ್ಥವಲ್ಲ. ಇಲ್ಲಿ ಆಕಾಂಕ್ಷಾಯಾಮ್ ತಹ ಅಂತ ಹೇಳಿ ಅಲ್ಲಿ ಪ್ರತ್ಯಯವು, ಉಕ್ತ ಪ್ರತ್ಯಯವು ನಿತ್ಯಯೋಗವನ್ನು ಬಯಸುವವನು ಅನ್ನುವ ಅರ್ಥ. ನಿತ್ಯಯೋಗವನ್ನು
ಆಸೆ ಪಡುವಂತಹವನು, ಆಕಾಂಕ್ಷಿಸುವವನು, ಏಕಭಕ್ತಿ ವಿಶಿಷ್ಯತೆ, ಆ ಪರಮಾತ್ಮನೇ ಎಲ್ಲವೂ ಅಂತ ಅವನು ತಿಳಿಯವನು ಅಂತ ಹೇಳಿದ್ರೆ ಏಕಭಕ್ತಿ ಅಂತ ಹೇಳುವಾಗಲೂ ಇದೆಲ್ಲ ಶಬ್ದಗಳಿಗೆ ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ, ಸರಿಯಾದ ಅರ್ಥವನ್ನು. ಏಕಭಕ್ತಿ ಅಂದರೆ ಒಂದೇ ಭಕ್ತಿ ಅಂತ ಅರ್ಥವಲ್ಲ, ಒಂದು ವಿಷಯದಲ್ಲಿಯೇ ಭಕ್ತಿ ಅಂತ ಅರ್ಥ. ಏಕಸ್ಮಿನ್ನೇವ ಭಕ್ತಿ ಅಂತ ಅರ್ಥವನ್ನು ಮಾಡ್ತಾರೆ, ಬಹುವ್ರೀಹಿ ಸಮಾಸವನ್ನು ಮಾಡಿ. ಅಲ್ಲಿ ಸಮಾನಾಧಿಕರಣವಿಲ್ಲ, ವ್ಯಧಿಕರಣ ಅಂತ ಅರ್ಥ. ಏಕಭಕ್ತಿ ವಿಶಿಷ್ಯತೆ, ಅವನಿಗೆ ವಿಶೇಷವಿದೆ, ಅವನಿಗೆ ಮಿಕ್ಕವರಿಗಿಂತ ವ್ಯತ್ಯಾಸವಿದೆ. ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅವನ ಒಂದು ಪ್ರೀತಿ ಎಷ್ಟು ಅಂತ ಹೇಳಲು ಸಾಧ್ಯವೇ ಇಲ್ಲ. ಅತ್ಯರ್ಥಂ ಅಂತ ಹೇಳಿದ್ರೆ ಅತಿಕ್ರಮ್ಯ, ಅದ ಎಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನುವ ಅರ್ಥ. ಅವನ ಪ್ರೀತಿ ಎಷ್ಟು ಅನ್ನೋದು ನನಗೆ ಅವನಿಗೆ, ನನ್ನಲ್ಲಿ ಅವನಿಗಿರುವ ಪ್ರೀತಿ ಎಷ್ಟು ಅಂತ ಹೇಳೋದು ನನ್ನಿಂದಲೂ ಸಾಧ್ಯವಿಲ್ಲ ಅನ್ನುವ ಅಭಿಪ್ರಾಯವನ್ನ ಪರಮಾತ್ಮನಾದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಭಾಷ್ಯಕಾರ ವ್ಯಾಖ್ಯಾನ ಮಾಡ್ತಾರೆ. ಅಹಂ ಸಚ ಮಮ ಪ್ರಿಯ. ತೇಷಾಂ ಜ್ಞಾನಿ ವಿಶಿಷ್ಯತೆ, 4 ವಿಧವಾದ ಭಕ್ತರಲ್ಲಿ ಜ್ಞಾನಿ ಅಂತ ಹೇಳುವವನು, ಅವನಿಗೆ ವಿಶೇಷವಿದೆ, ಅವನು ಬಹಳ ವಿಶಿಷ್ಟನಾದವನು. ಯಾಕೆ ಅಂತ ಹೇಳಿದ್ರೆ ನಿತ್ಯಯುಕ್ತ ಏಕಭಕ್ತಿ ಇತಿ ಚ, 2 ಕಾರಣಗಳಿಂದ, ನಿತ್ಯಯುಕ್ತನು ಮತ್ತು ಏಕಭಕ್ತಿ, ಈ 2 ಕಾರಣಗಳಿಂದಲೂ ಅವನಿಗೆ ಮಿಕ್ಕ ಅಧಿಕಾರಿಗಳಿಗಿಂತ, ಮಿಕ್ಕ ಭಕ್ತರಿಗಿಂತ ವಿಶೇಷವಿದೆ ಅಂತ ಹೇಳಿದ್ರು. ಜ್ಞಾನಿನೋ ಹಿ ಮದೇಕ ಪ್ರಾಪ್ಯಸ್ಯ ಮಯಾ ಯೋಗೋ ನಿತ್ಯ, ನನ್ನನ್ನೇ ಪ್ರಾಪ್ಯನಾಗಿ ಉಳ್ಳವನಾಗಿದ್ದಾನವನು. ಮದೇಕ ಪ್ರಾಪ್ಯ, ಪರಮಾತ್ಮನನ್ನೇ ಪಡೆದುಕೊಳ್ಳಬೇಕು, ಅವನೇ ಪ್ರಾಪ್ಯ ಅವನಿಗೆ. ಆದ್ದರಿಂದ ಅವನಿಗೆ ಪರಮಾತ್ಮನೊಡನೆ ಸಂಬಂಧವು, ಯೋಗವು ನಿತ್ಯವಾಗಿರುತ್ತೆ ಅವನೊಡನೆ. ಪರಮಾತ್ಮನೊಬ್ಬನನ್ನೇ ಪಡೆದುಕೊಳ್ಬೇಕು ಅಂತವರಿಂದ ಅವನನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರೋದ್ರಿಂದ, ಅದುವೇ ಉದ್ದೇಶವಾದ್ದರಿಂದ ಅವನೊಡನೆ ಸಂಬಂಧವು ನಿತ್ಯವಾಗಿರುತ್ತೆ ಅವನಿಗೆ. ಇತರೆಯೋಸ್ತು, ಮಿಕ್ಕವರಿಗೆ ಹೇಗೆ ಅಂತ ಹೇಳಿದ್ರೆ ಯಾವತ್ ಸ್ವಾಭಿಲಷಿತ ಪ್ರಾಪ್ತಿ ಮಯಾ ಯೋಗ, ಪರಮಾತ್ಮನನ್ನೇ ಉಪಾಯವಾಗಿ ಸ್ವೀಕಾರ ಮಾಡ್ತಾರೆ, ಭಕ್ತಿಯನ್ನು ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ತಮ್ಮ ಇಷ್ಟವು ಪ್ರಾಪ್ತವಾಗುವವರಿಗೆ ಮಾತ್ರವೇ ಪರಮಾತ್ಮನೊಡನೆ ಸಂಬಂಧ ಅವರಿಗೆ ಅಂತ ಹೇಳಿದ್ರೆ ಅವನನ್ನು ಭಜನೆ ಮಾಡುವಂತಹದ್ದು. ತಮ್ಮ ಇಷ್ಟಾರ್ಥ ಸಿಕ್ಕಿಬಿಟ್ಟ ಮೇಲೆ ಅದನ್ನು ಅನುಭವಿಸ್ತಾ ಇರ್ತಾರೆ. ಅರ್ಥಾರ್ಥಿ ಇವರೆಲ್ಲ ಹಣವನ್ನು ಪಡೆದುಕೊಳ್ಳುವವರೆಗೂ ಪರಮಾತ್ಮನ ಭಜನೆ ಮಾಡ್ತಾರೆ. ಹಣ ಬಂದ ಮೇಲೆ ಪರಮಾತ್ಮನನ್ನು ಮರೆತು ಬಿಡ್ತಾರೆ, ಹಣವನ್ನು ಅನುಭವಿಸ್ತಾ ಇರ್ತಾರೆ, ಐಶ್ವರ್ಯವನ್ನು ಅನುಭವಿಸ್ತಾರೆ. ಜಿಜ್ಞಾಸವನು ಆತ್ಮ ಅನುಭವದಲ್ಲಿ ಇರ್ತಾನೆ ಅವನು, ಆದ್ದರಿಂದ ಪರಮಾತ್ಮನ ಅನುಭವ ಇರೋದಿಲ್ಲ ಅವನಿಗೆ. ಜ್ಞಾನಿಯಾದವನು ಹಾಗಲ್ಲ, ಪರಮಾತ್ಮನೊಡನೆ ಆ ಸಂಬಂಧ ಅನ್ನೋದು ನಿತ್ಯವಾಗಿ ಇರುತ್ತೆ, ಅವನೊಬ್ಬನೇ ಪ್ರಾಪ್ಯನಾದ್ದರಿಂದ. ಇವರಿಗೆ ಉಪಾಯ ಭಕ್ತಿಯನ್ನು ಮಾಡೋದು ಒಂದು ವಿಷಯದಲ್ಲಿ, ಅವರಿಗೆ ಬೇಕಾದ ಆಸೆ ಮತ್ತೊಂದು ವಿಷಯದಲ್ಲಿ. ಆದ್ದರಿಂದ ಅವರಿಗೆ ಫಲ ಬೇರೆ, ಉಪಾಯ ಬೇರೆ ಆಗೋಯ್ತು. ಆದ್ದರಿಂದ ಉಪಾಯವು ಪರಮಾತ್ಮನಾದರೂ ಫಲವು ಅರ್ಥ ಮತ್ತು ಆತ್ಮ, ಪ್ರಕೃತಿ ವಿಯುಕ್ತ ಆತ್ಮ ಅನುಭವ ಮೊದಲಾದದ್ದಾಗುತ್ತೆ. ಆದ್ದರಿಂದ ಫಲ ಬರುವವರೆಗೂ ಪರಮಾತ್ಮನಲ್ಲಿ ಭಕ್ತಿಯೋಗ ಮಾಡ್ತಾರೆ. ಫಲ ಬಂದ ಮೇಲೆ ಆ ಫಲವನ್ನು ಅನುಭವಿಸೋಕ್ಕೆ ಹೋಗಿಸ್ದ, ಆ ಫಲ ಅನುಭವಿಸ್ಬೇಕು ಅಂತಾನೆ ಭಕ್ತಿಯೋಗ ಮಾಡೋರು ಇವರು. ಅವರಿಗೂ ವಿಶೇಷವನ್ನೇ ಹೇಳ್ತಾನೆ ಪರಮಾತ್ಮ ಮುಂದೆ, ಅಂಥವರಿಗೂ ಕೂಡ ಮಿಕ್ಕವರಿಗಿಂತ ವಿಶೇಷವಿದೆ ಅಂತ ಮುಂದೆ ಹೇಳ್ತಾನು. ಯಾವತ್ತೇ ಸ್ವಾಭಿಲಷಿತ ಪ್ರಾಪ್ತಿ, ಸ್ವ ಅಭಿಲಷಿತ, ತಾವು ಇಷ್ಟಪಟ್ಟ ಫಲ ಪ್ರಾಪ್ತಿ ಯಾವತ್ತು ಸಿಗುವವರೆಗೂ ಕೂಡ ಅಲ್ಲಿಯವರೆಗೆ ಮಯಾ ಯೋಗ, ಪರಮಾತ್ಮನೊಡನೆ ಅವರಿಗೆ ಸಂಬಂಧವಿರುತ್ತೆ, ಅವನನ್ನು ಭಜನೆ ಮಾಡ್ತಾರೆ. ತಥಾ ಜ್ಞಾನಿನಃ ಮಯ್ಯ ಏಕಸ್ಮಿನ್ನೇವ ಭಕ್ತಿ, ಜ್ಞಾನಿಗೆ ಹೇಗೆ ಅಂದರೆ ನನ್ನಲ್ಲಿಯೇ ಭಕ್ತಿ ಅವನಿಗೆ. ಇತರಯೋಸ್ತು, ಮಿಕ್ಕವರಿಗಾದರೂ ಸ್ವಾಭಿಲಷಿತೆ ತತ್ ಸಾಧನತ್ವೇನ ಮೈಚ, ಇಚ್ಛ ಅನ್ನೋದು ವ್ಯತ್ಯಾಸವನ್ನು ತೋರಿಸುತ್ತೆ. ಸ್ವಾಭಿಲಷಿತೆ, ತಮ್ಮ ಅಭಿಲಾಷೆ ಅಂದರೆ ಆಸೆ, ತಾವು ಆಸೆ ಪಟ್ಟ ಪದಾರ್ಥ ಯಾವುದಿದೆಯೋ ಅದನ್ನು ಪಡೆದುಕೊಳ್ಳುವುದಕ್ಕೆ ಇವನು ಸಾಧನ. ತತ್ ಸಾಧನತ್ವೇನ, ಪರಮಾತ್ಮನಿಂದ ಈ ಫಲ ನಮಗೆ ಸಿಗುತ್ತೆ,
ಆದ್ದರಿಂದ ಈ ಫಲ ಸಿಗುವುದಕ್ಕೆ ಪಡೆಯೋದಕ್ಕೆ ಪರಮಾತ್ಮನೇ ಸಾಧನ. ಆದ್ದರಿಂದ ಅವನನ್ನು ಸಾಧನವನ್ನಾಗಿ ಉಪಯೋಗಿಸಿ ಫಲವನ್ನು ಪಡೆದುಕೊಳ್ತಾರೆ. ಸಾಧನ ಬೇರೆ ಆಯಿತು, ಫಲ ಬೇರೆ ಆಯಿತು. ಪರಮಾತ್ಮನನ್ನು ಕೇವಲ ಸಾಧನ ಅಂತ ಅವರು ಅವನಲ್ಲಿ ಭಕ್ತಿ ಮಾಡ್ತಾರೆ. ಫಲವು ಬೇರೆ ಆಗಿರುತ್ತೆ ಅವನಿಗೆ. ಆದ್ದರಿಂದ ಅವರು ಇಷ್ಟಪಟ್ಟ ಒಂದು ಆಸೆ ಏನು ಇದೆಯೋ ಅವರಿಗೆ ಫಲ, ಅದಕ್ಕೆ ಸಾಧನ ಎನ್ನುವುದರಿಂದ ಪರಮಾತ್ಮನಲ್ಲಿಯೂ ಅವರಿಗೆ ಭಕ್ತಿ ಇದೆ. ಆದರೆ ಜ್ಞಾನಿಗೆ ಪರಮಾತ್ಮನಲ್ಲಿಯೇ ಭಕ್ತಿ. ಯಾಕೆ ಅಂದರೆ ಅವನನ್ನೇ ಪಡೆದುಕೊಳ್ಬೇಕು ಅಂತ ಅವನಿಗೆ. ಅವನೇ ಫಲ, ಅವನೇ ಸಾಧನ, ಅವನೇ ಫಲ ಅನ್ನುವ ದೃಷ್ಟಿ. ಆದ್ದರಿಂದಲೇ ಅತಃ ಸಯೇವ ವಿಶೇಷತೆ, ಆದ್ದರಿಂದಲೇ ಅವನಿಗೆ ವಿಶೇಷ. ಅವನ ಯೋಗ ಎಂದಿಗೂ ಅವನ ಸಂಬಂಧ ಹೋಗೋದಿಲ್ಲ ಜ್ಞಾನಿಗೆ ಪರಮಾತ್ಮನೊಡನೆ. ಫಲವೂ ಅವನೇ ಆಗಿರೋದ್ರಿಂದ ಸಾಧನವನ್ನಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಫಲವಾದ ಪರಮಾತ್ಮನನ್ನೇ ಪಡೆದುಕೊಳ್ಳೋದ್ರಿಂದ ಎಂದೆಂದಿಗೂ ಪರಮಾತ್ಮನೊಡನೆ ಸಂಬಂಧವು ಅವನಿಗೆ ನಿತ್ಯವಾಗಿ ಇರುತ್ತೆ. ಅದು ಅವನೆಂದೂ ಹೋಗೋದಿಲ್ಲ ಅವನಿಗೆ. ಕಿಂಚ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಮಹಂ. ಅದಷ್ಟೇ ಅಲ್ಲ, ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನಾಗಿದ್ದೇನೆ. ಇಲ್ಲಿ ಅರ್ಥಂ ಅನ್ನೋದಕ್ಕೆ ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ ಭಾಷಿಕಾರರು. ಅತ್ರ ಅರ್ಥಶಬ್ದ ಅಭಿಧೇಯ ವಚನ ಅಂತ ಹೇಳಿದ್ರು. ಅಭಿಧಾನ ಅಂತ ಹೇಳಿದ್ರೆ ತಿಳಿಸುವಂಥದ್ದು, ಒಂದು ಅರ್ಥವನ್ನು ತಿಳಿಸುವ ಶಬ್ದಕ್ಕೆ ಅಭಿಧಾನ, ಅದರ ಅರ್ಥಕ್ಕೆ ಅಭಿಧೇಯ ಅಂತ ಅರ್ಥ. ಅಭಿಧಾನ, ಅಭಿಧೇಯ, ಹೆಸರಿನಿಂದ ತಿಳಿಯುವ ಪದಾರ್ಥ. ಹೀಗೆ ಅಭಿಧಾನ ಅಭಿಧೇಯ ಅಂತ ಹೇಳಿ ಅರ್ಥಶಬ್ದವು ಇಲ್ಲಿ ಅಭಿಧೇಯವನ್ನು ತಿಳಿಸುತ್ತೆ. ಅಂದರೆ ಅವನ ಎಷ್ಟು ಸಾಧ್ಯ ಅನ್ನುವ ಅರ್ಥದಲ್ಲಿ ಸಿಗುತ್ತೆ. ಅವನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಅರ್ಥ ಅತ್ಯರ್ಥಂ ಅಂತ ಹೇಳಿದ್ರೆ. ಅತ್ಯರ್ಥಮಹಂ ಅಂತ ಹೇಳಿದ್ರೆ ಅವನ ಪ್ರೀತಿ ಎಷ್ಟು ಅಂತ ಹೇಳಲು ಸಾಧ್ಯವಾದದ್ದು. ಹೇಳುವ ಶಬ್ದ ಅಭಿಧಾನ, ಹೇಳಲ್ಪಡುವಂತಹ ವಿಷಯ ಅಭಿಧೇಯ. ಹೇಳಲ್ಪಡುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಅವನ ಪ್ರೀತಿಯು ಎಷ್ಟು ಅಂತ ಹೇಳಲು ಸಾಧ್ಯತ್ವ ಅನ್ನೋದು ಹೇಳುವಂಥದ್ದು. ಆ ಪ್ರೀತಿ ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅರ್ಥ ಇಲ್ಲಿ. ಜ್ಞಾನಿನಃ ಅಹಂ ಯಥಾ ಪ್ರಿಯ, ಆ ಜ್ಞಾನಿಗೆ ನಾನು ಹೇಗೆ ಪ್ರಿಯನಾಗಿದ್ದೇನೋ ತಥಾ ಮಯಾ ಸರ್ವಜ್ಞೇನ. ಇಲ್ಲಿ ಪರಮಾತ್ಮನೇ ಅಹಂ ಅಂತ ಹೇಳಿರೋದ್ರಿಂದ ಅಹಂ ಶಬ್ದದ ಅರ್ಥವನ್ನೆಲ್ಲ ಭಾಷ್ಯಕಾರರು ವಿವರಿಸ್ತಾರೆ. ಇಲ್ಲಿ ಅಹಂ ಸ ಮಮ ಪ್ರಿಯ ಅಂತ ಹೇಳುವಾಗ ಅಹಂ ಹೇಳಿರೋದು ಪರಮಾತ್ಮನು ತನ್ನನ್ನು ವಿಷಯದಲ್ಲಿ ಹೇಳ್ತಾ ಇರೋದ್ರಿಂದ ಪರಮಾತ್ಮನು ಯಾರು ಅಂದರೆ ಮಯಾ ಸರ್ವಜ್ಞೇನ ಸರ್ವಶಕ್ತಿನ ಅಪಿ ಅಭಿಧಾತು ನ ಶಕ್ಯತೆ. ಅವನ ಪ್ರೀತಿ ಎಷ್ಟು ಅಂತ ಹೇಳಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಅರ್ಥ ಅನ್ನೋದನ್ನ ಹೇಳ್ತಾರೆ. ಅಹಂ ಸಚ ಮಮ ಪ್ರಿಯ, ಅಷ್ಟೇ ಅಲ್ಲಿ ಹೇಳಿರೋದು. ಸಚ ಮಮ ಪ್ರಿಯ, ಅವನು ನನಗೆ ಪ್ರಿಯನೇ ಅಂತ ಹೇಳಿದ್ರೆ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅವನ ಪ್ರೀತಿ ಎಷ್ಟು ಅಂತ ಹೇಳಲು ನನ್ನಿಂದಲೂ ಸಾಧ್ಯವಿಲ್ಲ. ಆದ್ದರಿಂದಲ್ಲ ಅವನಲ್ಲಿ ನನಗೆ ಅತ್ಯಧಿಕವಾದ ಪ್ರೀತಿ ಅನ್ನೋದು ಅಲ್ಲಿ ಅರ್ಥಸಿದ್ಧವಾಗುತ್ತೆ. ಪ್ರಿಯತ್ವಸ್ಯ ಅಯ್ಯತ್ತ ರಹಿತತ್ವಾತ್, ಅದಕ್ಕೆ ಒಂದು ಕೊನೆಯೇ ಇಲ್ಲ, ಅಂತವೇ ಇಲ್ಲ. ಅವನ ಪ್ರೀತಿಗೆ ಅಂತವೇ ಇಲ್ಲ, ಅಷ್ಟು ಪ್ರೀತಿ ನನ್ನಲ್ಲಿ ಆ ಜ್ಞಾನಿಗೆ. ಇಯತ್ತ ಅಂದರೆ ಇಷ್ಟು ಅನ್ನುವ ಒಂದು ಅವಧಿಯೇ ಇಲ್ಲ ಅದಕ್ಕೆ ಅಂತ ಹೇಳಿ, ಅಂತಹ ಅನಂತವಾದ ಅವನ ಪ್ರೀತಿ, ಅಂತವೇ ಇಲ್ಲದಂತಹ ಪ್ರೀತಿ ಅವನಿಗೆ ನನ್ನಲ್ಲಿ ಇಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಹಾಗೆ ಅಪರಿಮಿತವಾದದ್ದು. ಯಥಾ ಜ್ಞಾನಿನಾಂ ಅಗ್ರೇಸರಸ್ಯ, ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಪ್ರಹ್ಲಾದಸ್ಯ ಜ್ಞಾನಿನಾಂ ಅಗ್ರೇಸರ, ಜ್ಞಾನಿಗಳಿಗೆಲ್ಲ ಮೊದಲ ಉದಾಹರಣೆ ಅಂತ ಹೇಳ್ತಾರೆ ಪರಾಶರರು. ಜ್ಞಾನಿಗಳಲ್ಲಿ ಅಗ್ರೇಸರನಾದವನು ಸತ್ತು ಆಸಕ್ತಮತಿ ಕೃಷ್ಣೇ ದಶ್ಯಮಾನ ಮಹೋರಗೈ ನ ವಿವೇದ ಆತ್ಮನೋ ಗಾತ್ರಂ ತತ್ಸ್ಮೃತ್ಯಾಹ್ಲಾದ ಸಂಸ್ಮೃತಃ. ತತ್ಸ್ಮೃತಿ ಆಹ್ಲಾದ ಸಂಸ್ಥಿತಃ. ಸತು ಆಸಕ್ತಮತಿ ಕೃಷ್ಣೆ, ಸಕ್ತ ಅಂದರೆ ಸಂಘ, ಅಟ್ಯಾಚ್ಮೆಂಟು. ಆಸಕ್ತ ಅಂದರೆ ಅತ್ಯಧಿಕವಾದ ಸಂಘ, ಆಸಕ್ತಿ ಅಂದರೆ ಎಕ್ಸ್ಟ್ರೀಮ್ ಅಟ್ಯಾಚ್ಮೆಂಟ್ ಅಂತ. ಯಾರಲ್ಲಿ ಅಂತ ಹೇಳಿದ್ರೆ ಕೃಷ್ಣನಲ್ಲಿ. ಅವನ ಬುದ್ಧಿಯು ಪರಮ ಕೃಷ್ಣನಲ್ಲಿ ಅಷ್ಟು ಗಾಢವಾಗಿ ಸಕ್ತವಾಗಿಬಿಟ್ಟಿತ್ತು.
ಅವನಿಗೆ ದಶ್ಯಮಾನಃ ಅಂದ್ರೆ ಕಚ್ಚಲ್ಪಡ್ತಾ ಇದ್ರು ಅಂತ ಅರ್ಥ. ದಶ್ಯಮಾನಃ ಕಚ್ಚಲ್ಪಡ್ತಿದ್ರು, ಮಹಾವ್ರಗೈ ದೊಡ್ಡ ದೊಡ್ಡ ಕಾಳ ಸರ್ಪಗಳಿಂದೆಲ್ಲ ಕಚ್ಚಲ್ಪಡ್ತಾ ಇದ್ರು ಕೂಡ ಅವನ ಹಿರಣ್ಯಕಶಿಪು ಅವನ ಸರ್ಪಗಳಲ್ಲಿರೋ ಕಡೆ ಹಾಕಿಬಿಟ್ಟ. ಮಹಾಸರ್ಪಗಳು ಎಲ್ಲ ಅದರಿಂದ ಕಚ್ಚಲ್ಪಡ್ತಿದ್ರು ಕೂಡ ಅವನು ನ ವಿವೇದ ಆತ್ಮನಃ ಗಾತ್, ತನ್ನ ಶರೀರದ ಗಮನವೇ ಇರಲಿಲ್ವಂತೆ ಅವನಿಗೆ. ಅವನ ತನ್ನ ಶರೀರದ ಬಗ್ಗೆ ಎಳ್ಳಷ್ಟು ಕೂಡ ಗಮನವಿರಲಿಲ್ಲ ಅವನಿಗೆ. ಯಾಕೆ ಅಂದರೆ ತತ್ ಸ್ಮೃತಿ ಆಹ್ಲಾದ ಸಂಸ್ಥಿತ, ಪರಮಾತ್ಮನ ಒಂದು ಸ್ಮರಣೆಯಿಂದ ಅವನ ಮನಸ್ಸೆಲ್ಲ ಪೂರ್ಣವಾಗಿ ಸಂತೋಷ ತುಂಬಿಕೊಂಡು ಬಿಟ್ಟಿತ್ತು. ಎಷ್ಟು ಆನಂದವಿತ್ತು ಅವನ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ, ಅವನ ಶರೀರವನ್ನು ಮಹಾ ದೊಡ್ಡ ದೊಡ್ಡ ಸರ್ಪಗಳೆಲ್ಲ ಕಚ್ತಾ ಇದ್ರು ಕೂಡ ಏನು ತಿಳಿಯಲಿಲ್ಲ ಅವನಿಗೆ, ಅದರ ಜ್ಞಾನವೇ ಇರಲಿಲ್ಲ, ಅದರ ಪರಿವೇ ಇರಲಿಲ್ಲ. ಅಂತಹ ಭಕ್ತ. ಅವನಲ್ಲಿ ವಿಷಯ ಹೇಳುವಾಗ ಬೆಟ್ಟದಿಂದ ಕೆಳಗಡೆ ತಳ್ಳುವಾಗ ಅವನಿಗೆ ಎಲ್ಲರೂ ಬೆಟ್ಟದಿಂದ ಬೀಳುವಾಗ ಏನು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಏನೋ ಪ್ರಾಣ ಹೋಗುತ್ತೇನೋ ಅಂತ ಕೂಗ್ತಾ ಇರ್ತೀವಿ, ಎಲ್ಲರೂ ಕೂಗ್ತಾ ಇರ್ತಾರೆ. ಆದರೆ ಪ್ರಹ್ಲಾದ ಏನು ಮಾಡ್ದ, ತನ್ನ ಹೃದಯೇನ ಉದ್ವಹಂ ಹರಿಂ ಅಂತ ಹೇಳ್ತಾರೆ. ಹೃದಯೇನ ಉದ್ವಹಂ ಹರಿಂ, ತನ್ನ ಹೃದಯವನ್ನು ಎರಡು ಕೈಗಳಿಂದಲೂ ಮುಚ್ಚಿಕೊಂಡಂತೆ. ಯಾಕೆ ಅಂದರೆ ನನ್ನ ಹೃದಯದಲ್ಲಿರುವ ಹರಿಗೆ ಎಲ್ಲಿ ಗಾಯವಾಗಿಬಿಡುತ್ತೋ, ಏಟು ಬಿದ್ದು ಬಿಡುತ್ತೋ, ನಾ ಕೆಳಗಡೆ ಬಿದ್ದರೆ ಆ ಒಂದು ಮನಸ್ಸು ಅವನ ಜ್ಞಾನದಲ್ಲಿ ಹೃದಯೇನು ಓದ್ವಹಂ ಹರಿನ್ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಅವನನ್ನ ಹೃದಯವನ್ನು ಮುಚ್ಕೊಂಡಂತೆ, ಎಲ್ಲಿ ಅವನಿಗೆ ಎಟ್ಟು ಬಿದ್ದು ಬಿಡುತ್ತೋ ಹರಿಗೆ ಅಂತ ಹೇಳಿಬಿಟ್ಟು ಅದುವೇ ಅವನಿಗೆ, ಅಂತಹ ಅವನು ಜ್ಞಾನಿ ಅಂತ ಇಲ್ಲಿ ಉದಾಹರಣೆ ಭಾಷ್ಯಕಾರರು ಹೇಳ್ತಾರೆ. ಇಲ್ಲಿ ಕೃಷ್ಣನ ಅಭಿಮತದಲ್ಲಿ ಪ್ಲಿಯೋಹಿ ಜ್ಞಾನಿನಃ ಅತ್ಯರ್ಥಂ ಅಂದರೆ ಪ್ರಹ್ಲಾದನ ಒಂದು ಉದಾಹರಣೆ. ಪ್ರಹ್ಲಾದನು ಇಂತಹ ಒಬ್ಬ ಜ್ಞಾನಿ, ಇಂತಹ ಅವನ ಒಂದು ಭಕ್ತಿ ಎಷ್ಟು ಅಂತ ನನ್ನಿಂದಲೂ ಹೇಳಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞನಾದ ಸರ್ವಶಕ್ತನಾದ ನನ್ನಿಂದಲೂ ಅವನ ಪ್ರೀತಿ ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಹೇಳಕ್ಕಾಗೋದಿಲ್ಲ, ನೀ ಸರ್ವಜ್ಞನಾಯ್ತಲ್ಲ ಅಂದರೆ ಅದಕ್ಕೊಂದು ಕೊನೆ ಇದ್ರೆ ತಾನೇ ಇಷ್ಟು ಅಂತ ಹೇಳಕ್ಕೆ ಸಾಧ್ಯ. ಕೊನೆಯೇ ಇಲ್ಲದಂಥದ್ದು, ಅವಧಿ ರಹಿತವಾದದ್ದು, ಅದು ಇಯತ್ತ ರಹಿತತ್ವ ಅಂತ ಹೇಳ್ತಾರೆ. ಅಂತಹ ಒಬ್ಬನು ಜ್ಞಾನಿ ಅಂತ ಹೇಳಲ್ಪಟ್ಟಿದ್ದಾನೆ. ತಥೈವ ಸೋಪಿ ಮಮ ಪ್ರಿಯ, ಅದೇ ರೀತಿಯಲ್ಲಿ ಅವನು ಕೂಡ ನನಗೆ ಬಹಳ ಪ್ರಿಯತಮನಾಗಿದ್ದಾನೆ ಅನ್ನೋದು ಅರ್ಥವನ್ನು ಹೇಳಿದ್ರು. ಏವಂ ಭಕ್ತಭೇದ ಉಕ್ತ, 4 ವಿಧವಾದ ಭಕ್ತರುಗಳು ಹೇಳಲ್ಪಟ್ಟರು. ತತ್ರ ಪ್ರತಿಬುದ್ಧಸ್ಯ ಶ್ರೈಷ್ಠ್ಯಂ ದರ್ಶಯತಿ ತೇಷಾಮಿತಿ, ಇದು ಆಳವಂದಾರ್ ಹೇಳಿರುವಂತಹ ಪ್ರತಿಬುದ್ಧಸ್ಯ ಶ್ರೈಷ್ಠ್ಯಂ ಅಂತ ಹೇಳಿದ್ದಂತೆ, ಪ್ರಬುದ್ಧಸ್ಯ ಶ್ರೈಷ್ಠ್ಯಂ ಅಂತ ಅವರು ಹೇಳಿದ್ರು. ಪ್ರಬುದ್ಧ ಪ್ರತಿಬುದ್ಧ ಎಲ್ಲ ಒಂದೇ ಅರ್ಥ ಅಂತ ಹೇಳಿದ್ರೆ ಅತ್ಯಂತ ಜ್ಞಾನಿ ಅಂತ ಅರ್ಥ. ಅವನು ಮೋಕ್ಷ ಭಾಕ್, ಪ್ರತಿಬುದ್ಧಸ್ತು ಮೋಕ್ಷ ಭಾಕ್ ಅಂತ ಹೇಳಲ್ಪಟ್ಟಿದೆ. ಆ ರೀತಿ ಅವನು ಪ್ರಬುದ್ಧಸ್ಯ ಶ್ರೇಷ್ಠ್ಯಂ, ಭಕ್ತವೇದ ಶ್ರೇಷ್ಠ್ಯಂ ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಆಳವಂದಾರ್ ಗೀತಾರ್ಥ ಸಂಗ್ರಹ ಶ್ಲೋಕದಲ್ಲಿ ಹೇಳುವಂತಹದ್ದು. ಆ ವಿಷಯವೂ ಈಗ ಹೇಳಲ್ಪಡುತ್ತೆ. ಸ್ವಾಮಿ ದೇಶಿಕನ್ ಇಲ್ಲಿ ಒಂದೊಂದು ಕಡೆಯಲ್ಲಿಯೂ ಯಾಮುನಾಚಾರ್ಯರ ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿಯೇ ಹೇಗೆ ಭಾಷ್ಯಕಾರರು ಗೀತಾ ಭಾಷ್ಯವನ್ನೆಲ್ಲ ರಚನೆ ಮಾಡಿದ್ದಾರೆ, ಅರ್ಥಗಳನ್ನೆಲ್ಲ ವಿವರಿಸಿದ್ದಾರೆ ಅನ್ನೋದನ್ನು ಅಲ್ಲಲ್ಲಿ ನಮಗೆ ತೋರಿಸ್ತಾರೆ. ಈ ರೀತಿ ಅವರು ಯಾಮುನಾಚಾರ್ಯರು ಹಾಕಿದ ಮಾರ್ಗದಲ್ಲಿಯೇ ಭಾಷ್ಯಕಾರರು ಗೀತಾ ಭಾಷ್ಯವನ್ನು ರಚಿಸಿರೋದು ಅನ್ನೋದು ನಮಗೆ ತಿಳಿಯುತ್ತೆ. ಇಮಮೇವ ಅರ್ಥಂ ಪರಸ್ತಾದಪಿ ವಕ್ಷ್ಯತಿ, ಮುಂದೆಯೂ ಬರುತ್ತೆ. ಚತುರ್ವಿಧಾ ಮಮ ಜನಾಃ ಭಕ್ತಾ ಏವ ಹಿತೇ ಶ್ರುತಾಃ ತೇಷಾಂ ಏಕಾಂಚನ ಶ್ರೇಷ್ಠಾಃ ತೇ ಚ ಏವ ಅನನ್ಯ ದೇವತಾಃ. 4 ವಿಧವಾದ ಮಮ ಭಕ್ತರಿದ್ದಾರೆ. ಚತುರ್ವಿಧಾ ಮಮ ಜನಾಃ ಭಕ್ತಾಃ ಏವ ಹಿ ತೇ ಶ್ರುತಾಃ ತೇಷಾಂ ಏಕಾಂತಿನಃ ಶ್ರೇಷ್ಠಾಃ. ಏಕಾಂತಿನಃ ಅಂದರೆ ಒಬ್ಬನೇ ಪ್ರಾಪಕ ಅಂತ ತಿಳಿದಿರುವಂತಹವನು, ಅವನು ಬಹಳ ಶ್ರೇಷ್ಠನು ಈ 4 ಇದರಲ್ಲಿ. ಅವನು ಯಾರು ಅವರು ಅಂದರೆ ತೇಚ ಏವ ಅನನ್ಯ ದೇವತಾ, ಎಲ್ಲರೂ ಕೂಡ ನನ್ನನ್ನೇ ಆಶ್ರಯಿಸ್ತಾರೆ. ಆದರೆ ಏಕಾಂತಿ ಅಂತ ಹೇಳುವನು ಶ್ರೇಷ್ಠನು. ಅಹಮೇವ ಗತಿ ತೇಷಾಂ ನಿರಾಶೀ ಕರ್ಮಕಾರಿಣಾಂ, ಯಾವ ಒಂದು ಫಲದಲ್ಲಿ ಆಶೆ ಇಲ್ಲದೆ ಕರ್ಮಗಳನ್ನು ಮಾಡುವಂತಹವರು, ನಾನೇ ಅವರಿಗೆ ಗತಿಯಾಗಿದ್ದೇನೆ. ಏತು ಶಿಷ್ಟಾಃ ತ್ರಯೋ ಭಕ್ತಾಃ ಫಲಕಾಮಾಹಿತೇ ಮತಾಃ, ಎಲ್ಲರೂ ಶಿಷ್ಟರು ಅಂತ ಹೇಳಿದವರು 3 ಜನ ಭಕ್ತರು ಕೂಡ ಫಲಕಾಮ, ಫಲದಲ್ಲಿ ಆಸೆ ಪಟ್ಟರುವರು. ಅವರೆಲ್ಲರೂ ಹೇಗೆ ಅಂದರೆ, ಈಗ 4 ವಿಧ ಚತುರ್ವಿಧ ಮಮ ಜನಾಃ ಅಂತ ಹೇಳಿದಾಗ ತ್ರಯಃ ಶಿಷ್ಟಾಃ, ಎಲ್ಲರೂ ಶಿಷ್ಟರೇ ಶ್ರೇಷ್ಠರೇ. ಯಾಕೆ ಅಂತ ಹೇಳಿದ್ರೆ
ಏಕಾಂತಿನಃ ಅವರೆಲ್ಲರೂ ಏಕಾಂತಿಗಳೇ, ಅಂದರೆ ಎಲ್ಲರೂ ಒಂದೇ ದೇವತೆಯನ್ನು ಆಶ್ರಯಿಸ್ತಾರೆ. ಏಕ ಅಂತ ಅಂದರೆ ಒಂದರಲ್ಲಿಯೇ ಮುಗಿಯುವಂತಹದ್ದು, ಒಬ್ಬನೇ ದೇವತೆ ಅಂತ ನಿಶ್ಚಯ ಮಾಡಿರೋದು. ಪರಮಾತ್ಮನಿಂದಲೇ ಫಲವನ್ನು ಆಸೆ ಪಡ್ತಾರೆ ಅವರು, ಬೇರೆ ಯಾವ ದೇವತೆಯನ್ನು ಆಶ್ರಯಿಸಿದರೆ. ಆದ್ದರಿಂದ ಅನನ್ಯ ದೇವತಾ ಅವರೆಲ್ಲ ಅನನ್ಯ. ಅಹಮೇವ ಗತಿ ತೇಷಾಂ, ಅವರಿಗೆ ನಾವೇ ಗತಿಯಾಗಿರುವೆ. ಮೂರು ಜನರು ಹೇಗೆ ಅಂದರೆ ಅದರಲ್ಲಿ ಮೂರು ಜನರು, ಮೂರು ವಿಧವಾದ ಭಕ್ತರು. ತ್ರಯ ಶಿಷ್ಟಾ ಭಕ್ತಾ ಫಲಕಾಮ, ಫಲಗಳಲ್ಲಿ ಫಲವನ್ನು, ಬೇರೆ ಫಲವನ್ನು ಆಸೆ ಪಡ್ತಾರೆ ಅವರು. ಅವರೆಲ್ಲರೂ ಕೂಡ ಚ್ಯವನ ಧರ್ಮಾಣ, ಅವರು ಚ್ಯುತಿ ಹೊಂದುವಂತಹ ಸಾಧನ. ಅವರಿಗೇನು ಫಲ ಅಂತ ಹೇಳಿದ್ರೆ ಅವರ ಫಲವು ಒಂದು ದಿನ ಮುಗಿದು ಹೋಗುತ್ತೆ. ಚ್ಯವನ ಧರ್ಮಾಣ ಅಂತ ಹೇಳೋದು ಚ್ಯುತಿಯಾಗಿಬಿಡುತ್ತೆ ಅವರಿಗೆ. ಪ್ರತಿಬುದ್ಧಸ್ತು ಮೋಕ್ಷ ಭಾಗ್, ಅದರಲ್ಲಿ ನಾಲ್ಕನೆಯವನು ಪ್ರತಿಬುದ್ಧ ಅಂತ ಹೇಳಲ್ಪಡುವಂಥವನು. ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಪ್ರತಿಬುದ್ಧ ಮೋಕ್ಷ ಭಾಗ್, ಅವನು ಮೋಕ್ಷವನ್ನೇ ಇಚ್ಛೆ ಪಡ್ತಾನೆ. ಮಿಕ್ಕಿದವರೆಲ್ಲ ಅಸಾಮಾನ್ಯವಾದ ಫಲಗಳನ್ನು ಇಚ್ಛೆ ಪಡ್ತಾರೆ. ಯಾವುದು ಅಂದರೆ ಒಂದು ದಿನ ನಾಶವಾಗುವಂತಹದ್ದು, ಅಸ್ಥಿರವಾದದ್ದು, ಅಲ್ಪವಾದದ್ದು, ಅದು ಒಂದು ದಿನ ಮುಗಿಯುವಂತಹದ್ದು, ಅಂತಹ ಫಲಗಳನ್ನು ಆಸೆ ಪಡ್ತಾರೆ. ಆದರೆ ಎಲ್ಲರೂ ಕೂಡ ಅನನ್ಯ ದೇವತಾ, ನನ್ನನ್ನೇ ಆಶ್ರಯಿಸ್ತಾರೆ ಅವರು. ಏಕಾಂತಿನಃ ಒಬ್ಬರೇ ದೇವತೆಯನ್ನು ಆಶ್ರಯಿಸುವವರು. ಆದರೆ ಅವರ ಫಲವೆಲ್ಲ ಒಂದು ದಿನ ಮುಗಿದು ಹೋಗುತ್ತೆ. ಪ್ರತಿಬುದ್ಧನಾದನೋ ಮೋಕ್ಷವನ್ನೇ ಬಯಸ್ತಾನವನು ಹೇಳಿದಂಗೆ. ಅಂತಹ ಪ್ರತಿಬುದ್ಧ ಮೋಕ್ಷ, ಭಾರತ ಮೋಕ್ಷ ಪರ್ವದಲ್ಲಿ ಹೇಳಿರುವಂತಹದ್ದು. ತೇಷಾಮಿತಿ ನಿರ್ಧಾರಣೆ ಷಷ್ಠಿ. ವಿಶಿಷ್ಯತೆ ಶ್ರೇಷ್ಠತಮಃ ತೇಷಾಂ ಜ್ಞಾನಿ ನಿತ್ಯಯುಕ್ತ ಅಂತ ಹೇಳಿದಾಗ, ತೇಷಾಂ ಜ್ಞಾನಿ ನಿತ್ಯಯುಕ್ತ, ತೇಷಾಂ ಅಂತ ಹೇಳಿರುವಾಗ ಯಾರಲ್ಲಿ, ತೇಷಾಂ ಅವರುಗಳಲ್ಲಿ, ಅಂದರೆ ಯಾರಲ್ಲಿ ಚತುರ್ವಿಧ ಭಜಂತೆ ಅಂತ ಹೇಳಿದಂತಹ ನಾಲ್ಕು ವಿಧರು ಇಲ್ಲಿ ಉದ್ದೇಶ ಅಂತ ಹೇಳ್ತಾರೆ. ಅದರಲ್ಲಿ ಶ್ರೇಷ್ಠತಮನಾದವನು, ವಿಶಿಷ್ಯತೆ ಅಂದರೆ ಅತ್ಯಂತ ಶ್ರೇಷ್ಠನಾದವನು ಅಂತ ಅರ್ಥ. ಅವನಿಗೆ ವಿಶೇಷವಿದೆ ಅಂತ ಹೇಳಿದ್ರೆ ಈ ನಾಲ್ಕು ವಿಧವಾದ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಜ್ಞಾನಿ ಅಂತ ಹೇಳಿದ್ದಾರೆ. ಕಿಂ ಪ್ರಶಂಸಾರ್ಥಮಿದಂ ಇತಿ ಶಂಕತೆ ಕುತಃ, ಸುಮ್ಮನೆ ಜ್ಞಾನಿಯನ್ನು ಪ್ರಶಂಸೆ ಮಾಡೋಕ್ಕೋಸ್ಕರ ಈ ರೀತಿ ಶ್ರೇಷ್ಠತಮ ಅಂತ ಹೇಳ್ತಾ ಇದ್ದೀರೋ ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಅವನಿಗೆ ಅತ್ಯಂತ ಶ್ರೇಷ್ಠನಾದವನು ಅಂತ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ವೈಶಿಷ್ಟ್ಯ ಹೇತು ಪರಂ ವಿಶೇಷಣ ದ್ವಯಂ ಇತ್ಯಾಹ, ಎರಡು ವಿಶೇಷಣಗಳು ಹೇಳಲ್ಪಟ್ಟಿದೆ. ಅವನು ಅತ್ಯಂತ ಶ್ರೇಷ್ಠನಾದವನು, ಶ್ರೇಷ್ಠತಮಃ ಅವನು. ಆದ್ದರಿಂದ ಅಲ್ಲಿ ಎರಡು ವಿಧವಾದ ಎರಡು ವಿಶೇಷಣಗಳು ಅವನಿಗೆ ಮಿಕ್ಕ ಭಕ್ತರಿಗಿಂತ ಇವನ ಶ್ರೈಷ್ಠ್ಯವನ್ನು ಅತ್ಯಧಿಕವಾದದ್ದು ಅಂತ ತಿಳಿಸುತ್ತೆ. ಏಕ ನಿತ್ಯಯುಕ್ತ ಏಕಭಕ್ತಿ, ಈ ಎರಡು. ಜ್ಞಾನಿನಃ ಹಿ ಅಂತ ಹೇಳಿ ಆರಂಭಿಸಿ, ಪ್ರಾಪಕಸ್ಯ ತಸ್ಯೈವ ಪ್ರಾಪ್ಯತ್ವಾತ್ ಫಲದಶಾಯಾಮಪಿ ಯೋಗ ಅನುವೃತ್ತಃ ಇತ್ಯರ್ಥಃ. ಯೋಗ ಅಂದರೆ ಸಂಬಂಧ, ಪರಮಾತ್ಮನೊಡನೆ ಸಂಬಂಧವು ಪ್ರಾಪಕನಾದವನೇ ಪ್ರಾಪ್ಯನೂ. ಆದ್ದರಿಂದ ಪ್ರಾಪಕ ದಶೆಯಲ್ಲಿ ಎಲ್ಲರಿಗೂ ಪರಮಾತ್ಮನ ಸಂಬಂಧವಿದೆ. ಸಾಧನಾ ಅನ್ನುವ ವಿಷಯದಲ್ಲಿ ಪ್ರಾಪಕ ಅಂದರೆ ಸಾಧನ, ಮೀನ್ಸ್, ಅದು ಆ ಮಾರ್ಗ. ಅದರಿಂದ ಅದರ ಮೂಲಕ ಒಂದು ಫಲವನ್ನು ಪಡೆದುಕೊಳ್ತೇವೆ. ಆದ್ದರಿಂದ ಈ ಕರ್ಮಗಳೆಲ್ಲ ಸಾಧನಗಳು. ಅದರಿಂದ ಬರುವ ಫಲ ಅನ್ನುವುದು ನಮಗೆ ಕಡೆಯಲ್ಲಿ ಸಿಗುವಂತಹ ಫಲ, ಪ್ರಾಪ್ಯವಾದದ್ದು. ಅದನ್ನು ಒಂದು ಪ್ರಾಪಕದಿಂದ ಪ್ರಾಪ್ಯವನ್ನು ಪಡೆದುಕೊಳ್ತೇವೆ, ಸಾಧನದಿಂದ ಸಾಧ್ಯವನ್ನು ಪಡೆದುಕೊಳ್ತೇವೆ. ಈ ಸಾಧನ ಪರಮಾತ್ಮನೇ ಇವರಿಗೆಲ್ಲ. ಅವನನ್ನೇ ಎಲ್ಲರೂ ಆಶ್ರಯಿಸಿ ಅವನಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಆದರೆ ಫಲ ಅಂತ ಹೇಳುವುದು ಬೇರೆ ಬೇರೆಯಾಗಿದೆ. ಜ್ಞಾನಿಗೆ ಹೇಗೆ ಅಂದರೆ ಫಲವು ಪರಮಾತ್ಮನೇ ಆಗಿರೋದ್ರಿಂದ ಅವನೊಡನೆ ಸಂಬಂಧ ಎಂದಿಗೂ ಹೋಗೋದಿಲ್ಲ, ನಿತ್ಯವಾಗಿರುತ್ತೆ. ಆದ್ದರಿಂದ ಅವನೊಡನೆ ಯೋಗ ಅಂದರೆ ಸಂಬಂಧ ಅನುವೃತ್ತ ಮುಂದುವರಿಯುತ್ತೆ. ಪರಮಾತ್ಮನೊಡನೆ ಸಂಬಂಧ ಮುಂದುವರಿಯುತ್ತೆ. ಅವನಿಗೆ ಫಲದಶೆಯಲ್ಲಿಯೂ ಕೂಡ ಪರಮಾತ್ಮನನ್ನೇ ಅನುಭವಿಸಿ ಅವನ ಕೈಂಕರ್ಯವನ್ನೇ ಮಾಡೋದರಿಂದ. ಆರ್ತಸ್ಯ ಅರ್ಥಾರ್ಥಿನಶ್ಚ ಏಕಾಧಿಕಾರಿತ್ವ ನಿರ್ಣಯಾತ್ ಇತರೆಯೋ ಇತಿ ದ್ವಿವಚನಂ. ಇದೆಲ್ಲ ಕೆಲವು ವ್ಯಾಕರಣ ವಿಶೇಷಗಳನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಭಾಷ್ಯಕಾರರ ವ್ಯಾಖ್ಯಾನದಲ್ಲಿ ಚತುರ್ವಿಧ ಅಂತ ಹೇಳಿಬಿಟ್ಟು ಮುಂದೆ ಹೇಳಿದಾಗ ಇತರಯೋಹೋ ಅಂತ ಹೇಳಿದೆ. ಇತರಯೋಹೋ ಅಂತ ಹೇಳಿದ್ರಲ್ಲ, ಇತರಯೋಹೋ ಅನ್ನೋದು ದ್ವಿವಚನ ಶಬ್ದ. ಜ್ಞಾನಿಯನ್ನು ಹೇಳಿ ಇನ್ನು ಇಬ್ಬರು ಅಂತ ಹೇಳಿದ್ರು. ಜ್ಞಾನಿ ಒಬ್ಬ, ಒಂದು ಅಧಿಕಾರಿ ಆಯಿತು. ಇತರಯೋಹೋ ಅನ್ನೋದು ದ್ವಿವಚನ ಶಬ್ದ, ಎರಡು ಅಧಿಕಾರಿಗಳನ್ನು ತಿಳಿಸುತ್ತೆ.
ಮೂರು ಅಧಿಕಾರ ಹೇಳಬೇಕಾಗಿತ್ತಲ್ಲ. ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಮೂರು ಜನ ಇದ್ದರೆ ಇಬ್ಬರು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಆರ್ತನನ್ನು ಅರ್ಥಾರ್ಥಿಯನ್ನು ಒಂದು ಗುಂಪಿಗೆ ಸೇರಿಸಿದ್ದರಿಂದ ಹಿಂದಿನ ಶ್ಲೋಕದಲ್ಲಿ ಹಾಗೆ ಅರ್ಥ ಮಾಡಿದ್ರು. ಇಬ್ಬರಿಗೂ ಐಶ್ವರ್ಯವೇ ಬೇಕಾದ್ದು. ಆದ್ದರಿಂದ ಒಬ್ಬನಿಗೆ ನಷ್ಟ ಐಶ್ವರ್ಯ ಬೇಕು ಮತ್ತೆ ಪ್ರಾಪ್ತಿ ಪಡೆದಕ್ಕೆ, ಇನ್ನೊಬ್ಬ ಹೊಸದಾಗಿ ಐಶ್ವರ್ಯ ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾನೆ ಅಷ್ಟೇ ಹೊರತು. ಆದ್ದರಿಂದ ಇಲ್ಲಿ ಇತರಯೋಸ್ತು ಅಂತ ಭಾಷ್ಯಕಾರರು ಇಬ್ಬರನ್ನು ಮಾತ್ರ ಜ್ಞಾನಿಯನ್ನು ಹೇಳಿ ಇನ್ನೂ ಇಬ್ಬರು ಅಂತ ಹೇಳಿದ್ರು. ಅಲ್ಲಿಗೆ ಮೂರು ಅಧಿಕಾರಿಗಳಾಯ್ತಲ್ಲ, ಚತುರ್ವಿಧೆ ಆಗಲಿಲ್ವಲ್ಲ ಅಂದರೆ ಯಾಕೆ ಅಂತ ಹೇಳಿದ್ರೆ, ಆರ್ಥ ಮತ್ತು ಅರ್ಥಾರ್ಥಿ ಇಬ್ಬರಿಗೂ ಕೂಡ ಏಕಾಧಿಕಾರಿತ್ವ ನಿರ್ಣಯಾತೆ, ಇಬ್ಬರೂ ಒಂದೇ ವಿಧವಾದ ಅಧಿಕಾರಿಗಳು. ಯಾಕೆ ಅಂದರೆ ಫಲ ಒಂದೇ ಇಬ್ಬರಿಗೂ, ಐಶ್ವರ್ಯವೇ. ಆದ್ದರಿಂದ ಇತರೆಯೋಹೋ ಇತಿ ದ್ವಿವಚನಂ, ಒಂದೊಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ಭಾಷಿಕಾರರು. ಇದೆಲ್ಲ ಈ ರೀತಿ ವ್ಯಾಖ್ಯಾನ ಮಾಡಿದ್ರಿಂದ ನಮಗೆ ಭಾಷ್ಯಕಾರರಿಂದ ಬಂದಿರೋದ್ರಲ್ಲಿ ಇಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಇದೆಯೋ ಅಥವಾ ಇನ್ನೇನಾದರೂ ಇದೆಯೋ, ಏನಾದರೂ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿದೆಯೋ, ಈ ಥರ ಇದೆಯಲ್ಲ ಹೇಳಿದೆಯಲ್ಲ ಅನ್ನೋ ಯಾವ ಒಂದು ಸಂಶಯವೂ ಬರಬಾರ್ದು. ಅದನ್ನೆಲ್ಲ ಪೂರ್ಣವಾಗಿ ಪರಿಹಾರ ಮಾಡ್ತಾರೆ. ಈ ಥರ ಯೋಹೋ ಒಂದು ಸರಿಯಾದ ಭಾಷ್ಯವೇ. ಎರಡು ಗುಂಪು ಮಿಕ್ಕದವರನ್ನ ಅರ್ಥಾರ್ಥಿಯನ್ನು ಒಂದು ಗುಂಪು ಮಾಡಿ, ಜಿಜ್ಞಾಸುವನ್ನು ಬೇರೆಯಾಗಿ ಮಾಡಿ, ಅವರಿಗೆ ಈ ರೀತಿ ಇಬ್ಬರು ವಿಧವಾದ ಅಧಿಕಾರಿಗಳು ಅಂತ ಹೇಳಿರೋದು ಸೂಕ್ತವಾಗಿದೆ. ಏತೇನ ಆತ್ಮಾರ್ಥಿನಃ ಫಲದಶಾಯಾಂ ಪರಮಾತ್ಮ ಭೋಗ್ಯತಾನುಸಂಧಾನಂ ನಾಸ್ತಿ ಇತಿ ಸಿದ್ಧಂ, ಇದನ್ನು ಸ್ಪಷ್ಟಪಡಿಸ್ತಾರೆ. ಇದೆಲ್ಲ ವ್ಯಾಖ್ಯಾನದಲ್ಲಿ ಭಾಷಿಕಾರರು ಇಷ್ಟೆಲ್ಲ ವಿಸ್ತಾರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಅದೆಲ್ಲ ಅರ್ಥಸಿದ್ಧ, ಅಂಡರ್ಸ್ಟುಡ್ ಅಂತ ಅದರ್ಥ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇದರಿಂದ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಇತರೆಯೋಹೋ ಅಂತ ಹೇಳಿದಾಗ, ಇನ್ನು ಇಬ್ಬರಿಗೆ ಅಂತ ಹೇಳಿದಾಗ, ಯಾವತ್ ಸ್ವಾಭಿಲಷಿತ ಪ್ರಾಪ್ತಿ ಮಯಾ ಯೋಗ, ತಮ್ಮ ಫಲವನ್ನು ಪಡೆದುಕೊಳ್ಳುವವರೆಗೂ ಪರಮಾತ್ಮನೊಡನೆ ಸಂಬಂಧ ಇರುತ್ತೆ. ಅದಾದ ಮೇಲೆ ಅವರು ತಮ್ಮ ಫಲವನ್ನು ಅನುಭವದಲ್ಲಿ ಮುಳುಗಿರ್ತಾರೆ ಅವರು. ಆದ್ದರಿಂದ ಅಲ್ಲಿ ಇತರೆಯೋಹೋ ಅಂತ ಎರಡು ಅರ್ಥಾರ್ಥಿ ಒಂದು ಗುಂಪು ಮಾಡಿ, ಜಿಜ್ಞಾಸುವನ್ನು ಸೇರಿಸಿರೋದ್ರಿಂದ ಇನ್ನೊಂದು ಗುಂಪು ಮಾಡಿ, ಇಬ್ಬರು ವಿಧವಾದ ಅಧಿಕಾರಿಗಳು ಅಂತ ಹೇಳಿರೋದ್ರಿಂದ ಜಿಜ್ಞಾಸುಗೂ ಕೂಡ ಪರಮಾತ್ಮನ ಅನುಭವವಿಲ್ಲ ಅನ್ನೋದು ತಿಳಿಯುತ್ತೆ. ಅವನಿಗೆ ಫಲದಶಾಯಾಮ್ ಪ್ರಕೃತಿ ವಿಯುಕ್ತ ಆತ್ಮನನ್ನು ಅನುಭವಿಸ್ತಿರುವಾಗ ಪರಮಾತ್ಮ ಭೋಗ್ಯತಾನುಸಂಧಾನಂ ನಾಸ್ತಿ, ಪರಮಾತ್ಮನ ಅನುಸಂಧಾನವಿರೋದಿಲ್ಲ ಅವನಿಗೆ. ತನ್ನ ಆತ್ಮವನ್ನು ಎಷ್ಟೋ ಕಾಲ ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಅನುಭವಿಸ್ತಾನೆ ಅವನು ಮುಂದೆ ಅನ್ನೋದು ಮುಂದೆ ಹೇಳಲ್ಪಡುತ್ತೆ ಅವನಿಗೆ. ಏಕಸ್ಮಿನ್ ಭಕ್ತಿ ಯಸ್ಯ ಸಹ ಏಕಭಕ್ತಿ ಇದು ವ್ಯಧಿಕರಣ ಬಹುವ್ರೀಹಿ. ಇಲ್ಲಿ ಸಮಾಸವನ್ನು ಹೀಗೆ ಬಿಡಿಸ್ಬೇಕು ನಾವು. ಸಮಸ್ತ ಪದ ಇದು ಏಕಭಕ್ತಿ ಎನ್ನುವುದು ಸಮಸ್ತ ಪದ. ವಿಗ್ರಹ ವಾಕ್ಯ ಹೇಗೆ ಮಾಡಬೇಕು ಅಂದರೆ ಏಕಾಚ ಭಕ್ತಿ ಅಂತ ಹಂಗೆ ಮಾಡ್ಬೋದು. ಏಕಾಚ ಭಕ್ತಿಶ್ಚ ಅಂತ ಹೇಳಿದಾಗ ಒಂದೇ ಭಕ್ತಿ ಅಂತ ಹೇಳಿದ್ರೆ ಒಂದೇ ಭಕ್ತಿ ಅಂತ ಅರ್ಥ ಮಾಡ್ಬೋದು. ಅಥವಾ ಏಕಸ್ಮಿನ್ ಭಕ್ತಿ ಅಂತ ಹೇಳಿದಾಗ ಭಕ್ತಿ ಅನ್ನೋದು ಒಂದು ವಿಷಯದಲ್ಲಿದೆ ಅಂತ ಅರ್ಥ. ಆದ್ದರಿಂದ ಇದು ವ್ಯಧಿಕರಣ ಸಮಾಸ ಅಂತ ಹೆಸರು. ವ್ಯಧಿಕರಣ ಬಹುವ್ರೀಹಿ ಅಂತ ಇದಕ್ಕೆ ಹೆಸರು. ಒಂದು ವಿಷಯದಲ್ಲಿ ಭಕ್ತಿ, ಒಬ್ಬನಲ್ಲಿ ಭಕ್ತಿ ಅಂದರೆ ಪರಮಾತ್ಮನಲ್ಲಿಯೇ ಭಕ್ತಿ ಅವನಿಗೆ. ಅದರಿಂದಲೇ ಏಕಸ್ಮಿನ್ ಏಕಭಕ್ತಿ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡಬೇಕು. ಏಕಶಬ್ದ ಅಭಿಪ್ರೇತಂ, ಏಕಭಕ್ತಿ ಅಂದರೆ ಒಂದರಲ್ಲಿಯೇ ಭಕ್ತಿ ಅಂದರೆ ಏನರ್ಥ ಅಂದರೆ ಒಂದರಲ್ಲಿ ಎರಡು ವಿಷಯ ಸೇರಿದೆ ಅಂತ ಹೇಳಿದ್ರು. ಒಂದರಲ್ಲಿಯೇ ಭಕ್ತಿ ಅಂತ ಹೇಳಿದ್ರೆ ಅಭಿಪ್ರೇತಂ ಉಪಾಸ್ಯ ಫಲಯೋ ಅಭೇದಂ ದರ್ಶಯಿತು ಏಕಸ್ಮಿನ್ನೇವ ಇತಿ ಅವಧಾರಣ. ಭಾಷಿಕಾರರು ಎಷ್ಟು ಸೂಕ್ಷ್ಮವಾಗಿ ಅರ್ಥಗಳನ್ನು ನಮಗೆ ತಿಳಿಸ್ತಾರೆ ಇಲ್ಲಿ. ಏಕಸ್ಮಿನ್ ಭಕ್ತಿ ಅಂತ ಸುಮ್ಮನೆ ಹೇಳ್ಬೋದಾಗಿತ್ತು, ಏಕಭಕ್ತಿ. ಏಕಸ್ಮಿನ್ ಏವ ಭಕ್ತಿ, ಏವ ಅನ್ನುವ ಇದಿದೆಯಲ್ಲ ಅವಧಾರಣೆ, ಒಂದರಲ್ಲಿಯೇ ಭಕ್ತಿ ಅಂತ ಅವಧಾರಣೆಯಿಂದ ಸಾಧನವೂ ಫಲವೂ ಒಂದೇ ಅಂತ ಅನ್ನೋದು ತಿಳಿಯುತ್ತೆ ಸ್ಪಷ್ಟವಾಗಿ. ಉಪಾಸ್ಯ ಫಲಯೋ ಅಭೇದಂ, ಉಪಾಸ್ಯನಾದವನು ಪರಮಾತ್ಮನೇ, ಪಡೆದುಕೊಳ್ಳುವಂತಹ ಫಲವು ಪರಮಾತ್ಮನೇ. ಆದ್ದರಿಂದ ಉಪಾಸ್ಯ ಫಲಯೋ ಅಭೇದಂ ದರ್ಶಯಿತು ಏಕಸ್ಮಿನ್ನೇವ ಇತಿ ಅವಧಾರಣ. ಪ್ರಿಯೋ ಹಿ ಇತ್ಯಾದಿನ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಏತ್ವಂತರ ಮುಚ್ಯತೆ ಕಿಂಚ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅನ್ನೋದು ಇನ್ನೊಂದು ಕಾರಣವನ್ನು ತಿಳಿಸುತ್ತೆ. ಅವನು ಶ್ರೇಷ್ಠತಮನಾದವನು ಜ್ಞಾನಿ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ. ಹೇತ್ವಂತರ ಅಂದರೆ ಇನ್ನೊಂದು ಹೇತು, ಇನ್ನೊಂದು ಕಾರಣ.
ಅತಿಶಯಿತ ಕಾಷ್ಠಾಂ ವಕ್ತುಮಾಹ. ಅವನ ಕಾಷ್ಠೆ ಎಲ್ಲೇನಿಲ್ಲ, ಇಲ್ಲ ಅವನಿಗೆ ಅತಿಶಯಿತ ಕಾಷ್ಠಾಂ, ಅತಿಶಯದ ಎಲ್ಲೆಯ ನಿಲ. ಅದು ಎಷ್ಟು ಅಂತ ಹೇಳಕ್ಕಾಗೋದಿಲ್ಲ ಅವನ ಅತಿಶಯ, ಅವನ ಪ್ರೀತಿಯ ಅತಿಶಯ ಎಷ್ಟು ಅಂತ. ಅರ್ಥಶಬ್ದ ಅಭಿಧೇಯ ವಚನ, ಹೇಳಲು ಸಾಧ್ಯವಾದದ್ದು ಅಭಿಧೇಯ, ಅದನ್ನು ಹೇಳುವಂತಹ ಶಬ್ದ ಅಭಿಧಾನ. ಹೇಳಲು ಸಾಧ್ಯವಾದದ್ದು ಅಸಾಧ್ಯತ್ವ ಅಂತ ಏನು ಹೇಳ್ತೀವೋ ಅದು, ಇಷ್ಟೇ ಅಂತ ಹೇಳ್ತೀವಲ್ಲ ಅದು ಅಭಿಧೇಯ. ಅದನ್ನು ಹೇಳುವ ಶಬ್ದಕ್ಕೆ ಅಭಿಧಾನ ಅಂತ ಹೆಸರು. ಆದ್ದರಿಂದ ಇಲ್ಲಿ ಅರ್ಥ ಶಬ್ದಕ್ಕೆ ಅಭಿಧೇಯ ವಚನಂ ಅಂತ ಹೇಳಿದ್ರು. ಅಭಿಧೇಯವಾದದ್ದು ಎಷ್ಟು ಅಂತ ಹೇಳಲು ಸಾಧ್ಯವಾಗದೇ ಇರುವಂತಹದ್ದು ಅಂತ ಅರ್ಥ. ಅತ್ಯರ್ಥಂ ಅಂತ ಹೇಳಿದಾಗ ಅತ್ಯರ್ಥಮಿತಿ ಅಭಿಧೇಯಂ, ಅಭಿಧೇಯ ಅತಿಕ್ರಮಣಂ, ಅಭಿಧೇಯ ಅತಿಕ್ರಮಣಂ, ಅತಿಕ್ರಮ್ಯ ಇಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲದೆ ಇರೋದು ಅಂತ ಅರ್ಥ. ಅಸಾಧ್ಯವಾದದ್ದು ಅಂತ ಅರ್ಥಲಿ ಚ ಅತ್ರ ಅಭಿಧೇಯಾಂತರಾತ್ ವೈಲಕ್ಷಣ್ಯಂ. ಮಿಕ್ಕಿದ್ದೆಲ್ಲ ಹೇಳ್ಬೋದು ಇಷ್ಟೇ ಅಂತ ಹೇಳಿ, ಅವರಿಗೆಲ್ಲ ಪರಿಮಿತ ಕಾಲದ ಫಲ ಇರುತ್ತೆ. ಆದರೆ ಇವನ ಪ್ರೀತಿ ಎಷ್ಟು ಅಂತ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ, ಸರ್ವಜ್ಞನಾದ ನನ್ನಿಂದಲೂ ಸಾಧ್ಯವಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ತಚ್ಚ ಅಭಿಧಾತುಂ ಅಶಕ್ಯತಾ ಇತಿ ಅಭಿಪ್ರಾಯಣ. ಹೇಳಕ್ಕೆ ಸಾಧ್ಯವಿಲ್ಲ, ಇಷ್ಟು ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅವನಿಗೆ. ಜ್ಞಾನಿನಃ ಅಹಂ ಅತ್ಯರ್ಥ ವಿನೋ ಹಿ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಮಹಂ ಅಭಿಧಾತುಂ ಅಶಕ್ಯಂ ಇತ್ಯಸ್ಯ ಈಶ್ವರವಚನತ್ವಾತ್. ಅಭಿಧಾತುಂ ಅಶಕ್ಯಂ ಅಂತ ಹೇಳಿರೋದು ಯಾರು, ಸಾಧ್ಯವಿಲ್ಲ ಅಂತ ಹೇಳಿರೋದು ಯಾರ ಮಾತು ಇದು? ಸಾಕ್ಷಾತ್ ಪರಮೇಶ್ವರನ ಮಾತು, ಶ್ರೀಕೃಷ್ಣನ ಮಾತೇ ಇದು. ಆದ್ದರಿಂದ ತೇನಾಪಿ ಅಶಕ್ಯಂ, ಅವನಿಗೂ ಕೂಡ ಸಾಧ್ಯವಿಲ್ಲ. ಅದರಿಂದ ಫಲಿತಂ ಅನ್ನೋದನ್ನ ಮಯಾ ಸರ್ವಜ್ಞೇನ ಸರ್ವಶಕ್ತಿನ, ನನ್ನಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ. ಇಲ್ಲಿ ಸಾಮಾನ್ಯವಾದ ಒಂದು ಪ್ರಶ್ನೆ, ನಾನು ಸರ್ವಜ್ಞೇನ ಯದಜ್ಞಾತಂ ತದ್ ಅಸದೇವ ಸ್ಯಾತ್. ಸರ್ವಜ್ಞ ಅಂದರೆ ಎಲ್ಲ ತಿಳಿದಿರ್ಬೇಕಲ್ಲ, ಅವನು ತಿಳಿದೇ ಇರೋದು ಇರೋಕ್ಕೆ ಸಾಧ್ಯವಿಲ್ಲವಲ್ಲ. ಸರ್ವಜ್ಞ ಅಂದರೆ ಏನು? ಯೋ ವೇತ್ತಿ ಯುಗಪತ್ ಸರ್ವಂ ಸತ್ ಪ್ರತ್ಯಕ್ಷೇಣ ಸದಾ ಸ್ವತಃ ಅಂದರೆ ಸರ್ವಂ ಜಾನಾತಿ. ತಿಳಿದೇ ಇರೋ ವಿಷಯವೇ ಇಲ್ಲವಲ್ಲ ಅವನಿಗೆ. ಹೇಗೆ ತಿಳಿದ ಸರ್ವಜ್ಞನಾದವನಿಗೆ ತಿಳಿದೇ ಇರೋ ವಿಷಯಕ್ಕೆ ಸಾಧ್ಯವೇ ಯಾವುದಾದರೆ? ಅದರಲ್ಲಿಯೂ ಪರಮಾತ್ಮನಿಗೆ ಯತ್ರ ಚ ಅಸೌ ಅಶಕ್ತ, ತಿಳಿಯಕ್ಕೆ ಶಕ್ತಿ ಇಲ್ಲ ನನಗೆ ಅಂತ ಹೇಳ್ತಾನಲ್ಲ. ಸರ್ವಶಕ್ತಿ ಆದವನು ಅಂತ ಹೇಳಿದ್ರೆ ಎಲ್ಲವನ್ನೂ ತಿಳಿಯೋಕ್ಕೆ ಶಕ್ತಿ ಇದೆ, ಎಲ್ಲವನ್ನೂ ಸಾಕ್ಷಾತ್ತಾಗಿ ತಿಳಿತಾನೆ. ಅವನಿಗೆ ತಿಳಿದೇ ಇರೋದು ಇರಲೇಬಾರ್ದಲ್ಲ ಯಾವುದು ಅಂತ. ತತ್ರ ಚ ಅಸ್ಯ ಅನೀಶ್ವರತ್ವಂ ಸ್ಯಾತ್ ಅಂತ ಹೇಳಿದ್ರೆ ಅವನ ಪ್ರೀತಿಗೆ ಒಂದು ಈಯತೆಯೇ ಇಲ್ಲ. ಈಯತೆ ಇಲ್ಲದೆ ಇರೋದನ್ನ ಇಲ್ಲ ಅಂತಾನೆ ತಿಳಿಬೇಕು. ಅದನ್ನ ಗಗನ ಕುಸುಮಾದಿವತ್ ಅಸತ್ವ ನಿಬಂಧನಂ ಅಜ್ಞಾನಂ ನ ದೋಷಾಯ. ಗಗನ ಕುಸುಮ ಅಂತ ಹೇಳೋದು ಒಂದು ಆಕಾಶ ಪುಷ್ಪ ಅಂತ. ಆಕಾಶ ಪುಷ್ಪ ಅಂತ ಒಂದು ಹೇಳ್ತಾರೆ, ಅದನ್ನು ಉದಾಹರಣೆಗೆ ಹೇಳ್ಬೋದೇ ಹೊರತು ಶಬ್ದಗಳಲ್ಲಿ ಆ ರೀತಿ ಒಂದು ಪದಾರ್ಥವೇ ಇಲ್ಲ. ಅಸತ್ವ ನಿಬಂಧನಂ ಅದು ಇಲ್ಲ. ಅದರಿಂದ ಇಲ್ಲದೆ ಇರೋದ್ರಿಂದ ಗಗನ ಕುಸುಮ ಯಾರು ನೋಡಿದೀಯಾ ಅಂತ ಹೇಳಿದ್ರೆ, ಒಬ್ಬ ನೋಡಿದ್ದೀನಿ ಅಂದರೆ ಅವನಿಗೆ ಭ್ರಮೆ ಅಂತ ಹೇಳ್ತೀವಿ ನಾವು. ಯಾಕೆ ಅಂದರೆ ಇಲ್ಲದೆ ಇರೋ ಪದಾರ್ಥ ನೋಡೋಕ್ಕಾಗೋದಿಲ್ಲ. ಗಗನ ಕುಸುಮ ಶಬ್ದವನ್ನು ತಿಳಿದೇ ಇರೋದು ಯಾಕೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಅಲ್ಲ, ಆ ಗಗನ ಕುಸುಮವೇ ಇಲ್ಲ. ಆದ್ದರಿಂದ ಪದಾರ್ಥ ಇದ್ರೆ ತಾನೇ ತಿಳಿಯಕ್ಕೆ ಸಾಧ್ಯ. ಇಲ್ಲದೆ ಇರೋ ಪದಾರ್ಥವನ್ನು ಇಲ್ಲಿ ತಿಳಿಯಿಲ್ಲ ಅಂತಾನೆ ಹೇಳಬೇಕು. ತಿಳಿಯಕ್ಕೆ ಸಾಧ್ಯವಿಲ್ಲ, ತಿಳಿದವನು ಗೊತ್ತಿಲ್ಲ ಅಂತಾನೆ ಹೇಳಬೇಕು. ಯಾಕೆ ಅಂದರೆ ಪದಾರ್ಥವೇ ಇಲ್ಲ. ಇಲ್ಲದೆ ಹೋದರೆ ಭ್ರಾಂತತ್ವ ಪ್ರಸಂಗಾತ್. ಅದನ್ನ ಕೂರತಾಳ್ವಾನ್ ಹೇಳಿರೋದೇ ಇಲ್ಲಿ ಹೇಳ್ತಾರೆ. ಕೂರತಾಳ್ವಾನ್ ಶ್ರೀಸ್ತವದಲ್ಲಿ ಹೇಳ್ತಾರೆ, ದೇವಿತ್ವನ್ ಮಹಿಮಾವಧಿರ್ನ ಹರಿಣ ನಾಪಿ ತ್ವಯಾ ಜ್ಞಾಯತೆ ಯದ್ಯಪ್ಯೇವ ಮಥಾಪಿ ನೈವ ಯುವಯೋ ಸರ್ವಜ್ಞತಾ ಹೀಯತೆ. ಹೇಳಿದ್ರು, ದೇವಿ ತ್ವನ್ ಮಹಿಮಾವಧಿ ನ ಹರಿಣ ನಾಪಿ ತ್ವಯಾ ಜ್ಞಾಯತೆ. ನಿನ್ನ ಮಹಿಮೆಯ ಅವಧಿ ಎಷ್ಟು ಅಂತ ಹರಿಯೂ ತಿಳಿಯಕ್ಕೆ ಸಾಧ್ಯವಿಲ್ಲ, ನಿನ್ನಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ. ಆದರೂ ಯದ್ಯಪಿ ಏವಂ ನ ಯುವಯೋ ಸರ್ವಜ್ಞತಾ ಹೀಯತೆ. ಆದರೂ ನೀವಿಬ್ಬರೂ ಸರ್ವಜ್ಞರು, ಅದಕ್ಕೇನು ದೋಷವಿಲ್ಲ. ಯಾಕೆ ಅಂದರೆ ಸರ್ವಜ್ಞತೆ ಅಂದರೆ ಏನು? ಹೇಗಿದೆಯೋ ಹಾಗೆ ಸರ್ವಜ್ಞತಾಂ ತದ ಅನುಗುಣಾಂ ಸರ್ವಜ್ಞತಾಯಾಮ್ ವಿದುಹು. ಯಾವ ವಿಷಯಗಳು ಹೇಗಿದೆಯೋ ಹಾಗೆ ತಿಳಿಬೇಕು. ಇಲ್ಲದೆ ಇರುವ ವಿಷಯ ಇಲ್ಲ ಅಂತ ತಿಳಿಯೋದೇ ಸರ್ವಜ್ಞತ್ವ. ಇಲ್ಲದೆ ಹೋದರೆ ಇಲ್ಲದೆ ಇರೋ ವಿಷಯವನ್ನೆಲ್ಲ ಇದೆ ಅಂತ ಹೇಳಿದ್ರೆ ವ್ಯೋಮಾಂಭೋಜ ಇದಂತೆಯ
ವಿದನ್ ಭ್ರಾಂತೋಯಮಿತ್ಯುಚ್ಯತೆ ಅಂತ ಹೇಳಿದ್ರು. ವ್ಯೋಮಾಂಭೋಜ ಅಂದ್ರು ಇದೆ. ಆಕಾಶ ಕುಸುಮಪಗ, ಆಕಾಶ ಕಮಲ ಅಂತ ವ್ಯೋಮಾಂಭೋಜ. ವ್ಯೋಮಾಂಭೋಜಂ ಇದಂತಯ ವಿದನ್ ಭ್ರಾಂತೋಯಮಿತ್ಯುಚ್ಯತೆ. ಯಾರೋ ಒಬ್ಬ ಇದು ನನಗೆ ತಿಳಿದಿದೆ, ಆಕಾಶ ಪುಷ್ಪ ತಿಳಿದಿದೆ ನನಗೆ ಅಂತ ಹೇಳಿದ್ರೆ ನಿನಗೆ ಭ್ರಾಂತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಕಾಶ ಪುಷ್ಪ ಅನ್ನೋ ಪದಾರ್ಥವೇ ಇಲ್ಲ. ಸರ್ವಜ್ಞನಾಗಿರೋನು ಇಲ್ಲದೇ ಇರುವುದನ್ನ ಇಲ್ಲ ಅಂತ ತಿಳಿಬೇಕು, ಇರೋದನ್ನ ಇದಂತೆ ಇದೆ ಅಂತ ತಿಳಿಬೇಕು. ಆದ್ದರಿಂದ ತಿಳಿಯಕ್ಕಾಗದೇ ಇರೋದನ್ನ ತಿಳಿಯಕ್ಕಾಗೋದಿಲ್ಲ ಅಂತ ತಿಳಿಯೋದೇ ಸರ್ವಜ್ಞತ್ವವಾಗುತ್ತೆ. ಆದ್ದರಿಂದ ಇಲ್ಲಿ ಪರಮಾತ್ಮ ಹೇಳಿರೋದ್ರಲ್ಲಿ ವಿರೋಧವಿಲ್ಲ. ಸರ್ವಜ್ಞತೆಗೇನು ಸರ್ವಶಕ್ತಿತ್ವಕ್ಕೇನು ವಿರೋಧವಿಲ್ಲ. ಯಾಕೆ ಅಂದರೆ ಅವನ ಪ್ರೀತಿಗೆ ಒಂದು ಕೊನೆಯೇ ಇಲ್ಲ. ಅದಕ್ಕೆ ಕೊನೆ ಇದೆ ಅಂತ ತಿಳಿದ್ರೆ ಭ್ರಾಂತಿ ಅಂತ ಹೇಳಬೇಕು ಅವಾಗ. ಆ ರೀತಿ ಪರಮಾತ್ಮನು ಜ್ಞಾನಿಯ ಒಂದು ಪ್ರೀತಿಯನ್ನೇ ಇಲ್ಲಿ ಪ್ರಶಂಸೆ ಮಾಡ್ತಾ ಇರೋದು. ಯತ್ತಾಯ ಅಭಾವಾದೇವ, ಅದಕ್ಕೆ ಅವಧಿಯೇ ಇಲ್ಲದೆ ಇರೋದ್ರಿಂದ ತದ್ವಾಚಕ ಶಬ್ದೋಪಿ ನಾಸ್ತಿ ಇತಿ ತದ್ ಅಪ್ರಯೋಗೋಪಿ ನ ಅಶಕ್ತಿ ಹೇತು ರೀತಿ ಭಾವ. ಅದರಿಂದ ಆ ಶಬ್ದವೇ ಇಲ್ಲೇ ಇರೋದ್ರಿಂದ ಅದನ್ನು ತಿಳಿಸುವಂತಹ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಶಕ್ತಿ ಇಲ್ಲ ಅಂತ ಅರ್ಥವಲ್ಲ ಇವನಿಗೆ. ಶಬ್ದ ಪ್ರಯೋಗ ಮಾಡೋಕ್ಕೆ ಶಕ್ತಿ ಇಲ್ಲ ಇವನಿಗೆ. ಯಾಕೆ ಅಂದರೆ ಎಷ್ಟು ಇದೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ವಲ್ಲ ಇವನ ಕೈಯಲ್ಲಿ ಅಂತ ಹೇಳಿದ್ರೆ ಅದು ನ ಅಶಕ್ತಿ ಹೇತು, ಅಶಕ್ತಿಗೆ ಕಾರಣವಾಗೋದಿಲ್ಲ. ಈ ಶಬ್ದ ದ್ಯೋತಿತಾಂ ಪ್ರಸಿದ್ಧಿಂ ಉದಾಹರತಿ. ಆದ್ದರಿಂದ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ. ಹಿ ಅಂತ ಹೇಳಿದ್ರು ಪ್ರಸಿದ್ಧಿ. ನಾನು ಜ್ಞಾನಿಗಳಿಗೆ ಅತ್ಯಂತ ಪ್ರಿಯನು ಅನ್ನೋದು ಪ್ರಸಿದ್ಧವಾಗಿದೆ ಅಂತ ಹಿ ಅನ್ನುವ ಶಬ್ದವು ಪ್ರಸಿದ್ಧಿ ಎನ್ನುವ ಅರ್ಥವನ್ನು ತಿಳಿಸುತ್ತೆ. ಅದಕ್ಕೆ ಪ್ರಹ್ಲಾದನ ಉದಾಹರಣೆ ಜ್ಞಾನಿನಾಂ ಅಗ್ರೇಸರಸ್ಯ ಇತ್ಯನೇನ. ಅವನಿಗೆ ಹೇಗೆ ಅಂದರೆ ಜನ್ಮ ಸಿದ್ಧ ನಿರತಿಶಯ ಜ್ಞಾನವತ್ವಂ. ಅವನಿಗೆ ನೈಸರ್ಗಿಕೋಯಂ ಮತಿಹಿ ಅಂತ ಹೇಳ್ತಾರೆ. ಅವನಿಗೆ ಜನ್ಮಸಿದ್ಧವಾದದ್ದು. ಅವರೆಲ್ಲ ಆಚಾರ್ಯ ಕಳಿಸ್ಬಿಡ್ತಾರೆ ಅವನ್ನ, ಶುಕ್ರಾಚಾರ್ಯರ ಮಕ್ಕಳ ಹತ್ರ ಕಳಿಸ್ಬಿಟ್ಟು ಎಲ್ಲ ತಿಳಿಸಿ ಬಂದಾಗ ಅವರೆಲ್ಲ ಗುರುಕುಲದಿಂದ ಬಂದಾಗ ಇವೆಲ್ಲ ಹರಿ ಸರ್ವೋತ್ತಮ ಅಂತಾನೆ ಹೇಳ್ತಾ ಇರ್ತಾನೆ. ಇದೆಲ್ಲ ಯಾಕೆ ಹೀಗೆ ಹೇಳ್ಕೊಟ್ರಿ ಅಂದ್ರೆ ನಾವು ಹೇಳ್ಕೊಟ್ಟಿಲ್ಲ, ಅದು ಅವನ ಸ್ವಾಭಾವಿಕವಾದ ಜ್ಞಾನವೇ ಆಗಿದೆ, ನೈಸರ್ಗಿಕವಾದದ್ದು. ಅವನಿಗೆ ನಾವು ಹೇಳ್ಕೊಡ್ಬೇಕಾದ್ದೇನಿಲ್ವೇ ಇಲ್ಲ. ಅವನಿಗಿರೋ ಜ್ಞಾನವೇ ಹುಟ್ಟಿದಾಗಿಂದ ಅವನಿಗೆ ಹಾಗೆಯೇ ಇದೆ. ಜನ್ಮಸಿದ್ಧ ನಿರತಿಶಯ ಜ್ಞಾನವತ್ವ, ಅವನಿಗೆ ಜನ್ಮಸಿದ್ಧವಾದದ್ದು. ಬಾಧಕವಚನಾದಿಭಿ ವಿಭೀಷಿಕಾ ಸಹಸ್ರೈಶ್ಚ ಅಕಂಪಿತತ್ವಂ ವಿವಕ್ಷಿತಂ. ಬಾಧಕ ವಚನಗಳು ಎಷ್ಟೇ ಹೇಳಿದ್ರು ಕೂಡ ಹಿರಣ್ಯಕಶಿಪೇ ದೇವರೇ ಹೀಗೆಲ್ಲ ಹೇಳಿ ಬೇಕಾದಷ್ಟು ವಾದಗಳನ್ನೆಲ್ಲ ಮಾಡಿ ಅವನಿಗೆ ಅಷ್ಟು ತಪಸ್ಸಿದೆ, ಅಷ್ಟು ಮಾಡದ, ಅಷ್ಟು ಶಕ್ತಿ ಇದೆ, ಯಾವುದರಿಂದಲೂ ಅವನ ಮನಸ್ಸನ್ನು ಚಲಿಸಕ್ಕೆ ಸಾಧ್ಯವಿಲ್ಲ ಅವನಿಗೆ ಜ್ಞಾನವನ್ನು. ಹಾಗೆಯೇ ಅವನಿಗೆ ಭಯಪಡಿಸೋದಕ್ಕೆ ಬೇಕಾದಷ್ಟು ಪ್ರಯೋಗಗಳನ್ನೆಲ್ಲ ಮಾಡಿದ ಹಿರಣ್ಯಕಶಿಪು. ವಿಭೀಷಿಕಾ ಸಹಸ್ರೈಶ್ಚ, ಭಯಪಡಿಸೋದಕ್ಕೆ ಅವನಿಗೆ ಏನೇನು ಮಾಡಿದ್ರು ಕೂಡ ಉಪಾಯಗಳನ್ನು, ಯಾವುದರಿಂದಲೂ ಅವನ ಮನಸ್ಸು ಸ್ವಲ್ಪವೂ ಚಲಿಸಲಿಲ್ಲ. ಅವನ ಒಂದು ಸ್ವಾಭಾವಿಕವಾದ ಜನ್ಮಸಿದ್ಧವಾದ ನಿರತಿಶಯ ಜ್ಞಾನ, ಪರಮಾತ್ಮನ ಒಂದು ಪರತ್ವಜ್ಞಾನ ಅಷ್ಟು ಅದ್ಭುತವಾಗಿ ಅವನ ಮನಸ್ಸಿನಲ್ಲಿ ನಿಂತಿತ್ತು. ಅವನ್ನ ಜ್ಞಾನಿನಾಂ ಅಗ್ರೇಸರ ಅಂತ ಹೇಳ್ತಾರೆ. ಕೃಷ್ಣೇ ಭಕ್ತಿ ಅಂತ ಹೇಳಿದಾಗ ಕೃಷಿ ಭೂವಾಚಕ ಶಬ್ದ ಣಶ್ಚ ನಿರ್ವೃತಿವಾಚಕ. ಇದು ಉದ್ಯೋಗ ಪರ್ವದಲ್ಲಿ ಬರೋದು ಕೃಷ್ಣ ಶಬ್ದದ ನಿರ್ವಚನ. ಕೃಷಿ ಭೂವಾಚಕ ಶಬ್ದ, ಕೃಷಿ ಅನ್ನೋದು ಭೂಮಿ ಅಂತ ತಿಳಿಸುತ್ತೆ. ಣಶ್ಚ ಸುಖವನ್ನು ಉಂಟು ಮಾಡೋದು ಅಂತ ಅರ್ಥ. ಇದೆಲ್ಲ ವರಾಹರ ಪರವಾಗಿಯೂ ಅರ್ಥ ಮಾಡ್ತಾರೆ. ಭೂದೇವಿಗೆ ಸುಖವನ್ನು ಉಂಟು ಮಾಡಿದ ವರಾಹ ಅಂತ ಕೃಷ್ಣ ಶಬ್ದವು ವರಾಹನಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಒಂದು ಕಡೆ ಹೇಳ್ತಾರೆ ಆಚಾರ್ಯರು. ವರಾಹ ರೂಪಿಗೆ ಇಲ್ಲಿ ಸುಖವನ್ನು ಉಂಟು ಮಾಡುವನು ಅಂತ ಹೇಳಿ ಕೃಷ್ಣ ಶಬ್ದೇನ ನಿರ್ವೃತ್ತಿ ಹೇತುತ್ವಾದಿಕಂ ವಿವಕ್ಷಿತಂ. ಸುಖವನ್ನು, ಅತ್ಯಂತ ಸುಖವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ತತ್ ಸ್ಮೃತಿ ಆಹ್ಲಾದ ಸಂವೃತ. ಅವನು ಹೇಳಿದಾಗ ಪ್ರಹ್ಲಾದನ ವಿಷಯದಲ್ಲಿ ಯಾಕೆ ಅವನಿಗೆ ಅಂತ ಹೇಳಿದ್ರೆ ತತ್ ಸ್ಮೃತಿ ಆಹ್ಲಾದ ಸಂಸ್ಥಿತ. ಈ ಒಂದು ವಿಧವಾದ ಆಹ್ಲಾದ ಸುಖವು ಪರಮಾತ್ಮನ ಕೃಷ್ಣ ಅನ್ನುವ ಶಬ್ದವನ್ನು ಹೇಳಿದ್ರೇನೆ ಆನಂದವನ್ನು ಉಂಟು ಮಾಡುವಂತಹದ್ದು. ಅಂತಹ ಆ ಶಬ್ದದ ಅರ್ಥವೇ ಆಗಿದೆ. ನಿರ್ವೃತ್ತಿ ನಿರ್ವೃತ್ತಿ ಅಂದರೆ ಸುಖ, ಸಂತೋಷ, ಆನಂದ, ಅದಕ್ಕೆ ಕಾರಣವಾಗುತ್ತೆ ಅನ್ನೋದು ಕೃಷ್ಣ ಶಬ್ದದ ಅರ್ಥ. ಪ್ರವಾಹ ಅನಾದಿ ಕೃಷ್ಣಾವತಾರ ಕೃತ ಕಾಲಿಯ ಮರ್ದನ ಸೂಚನಂಬ. ಇಲ್ಲಿ ಸರ್ಪಗಳೊಡನೆ ಎಲ್ಲ ಹಾಕಿದ್ರಿಂದ ಅವನಿಗೆ
ಪ್ರವಾಹ ಅನಾದಿಯಾದ ಕೃಷ್ಣಾವತಾರವೆಲ್ಲ ಅನಾದಿಯಾಗಿ ಬರ್ತಾ ಇದೆ. ಒಂದಾದ ಮೇಲೆ ಒಂದು ಅವತಾರಗಳು ಬರ್ತಾನೇ ಇದೆ. ಅವತಾರಗಳು ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರಿಂದ ಪ್ರತಿ ಯುಗದಲ್ಲಿಯೂ ಬರ್ತಿರೋದ್ರಿಂದ ಅದು ಪ್ರವಾಹ ನಿತ್ಯ, ಪ್ರವಾಹ ಅನಾದಿ. ಯಾವಾಗ ಆರಂಭಿಸಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಅನಾದಿ ಕಾಲದಿಂದ ಒಂದು ಪ್ರವಾಹ ರೂಪದಂತೆ ಯುಗದಲ್ಲೂ ಆಗ್ತಾನೇ ಇರುತ್ತೆ ಅವತಾರಗಳೆಲ್ಲ. ಆಗ ಅವನು ಮಾಡಿದ ಕಾಳಿಯ ಮರ್ದನ ಮೊದಲಾದದೆಲ್ಲ ಅಲ್ಲಿ ಸೂಚನೆಯೋ ಅದನ್ನು ಹೇಳ್ಬೋದು ಕೃಷ್ಣ ಶಬ್ದದಿಂದ. ಸರ್ಪಗಳನ್ನು ಜೊತೆ ಹಾಕಿದಾಗ ಇವನಿಗೆ ನವೇವೇದ ಆತ್ಮನೋಗಾತ್ರಂ, ತನ್ನ ಶರೀರವನ್ನು ತಿಳಿಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸ್ವಾಮಿ ದೇಶಿಕನ ವಿಶೇಷವಾದ ಅರ್ಥ ಹೇಳ್ತಾರೆ. ಭಕ್ತ ದುಃಖಾನಾಂ ಕರ್ಷಣಾದ್ವಾ ಕೃಷ್ಣ, ಭಕ್ತರ ದುಃಖವನ್ನೆಲ್ಲ ಆಕರ್ಷಿಸ್ಬಿಡ್ತಾನಂತೆ ಕೃಷ್ಣ. ಅವರಿಗೆ ಸುಖವನ್ನೆಲ್ಲ ಉಂಟು ಮಾಡ್ತಾನೆ, ದುಃಖವನ್ನೆಲ್ಲ ತನ್ನ ಆಕರ್ಷಿಸ್ಬಿಡ್ತಾನೆ, ದೂರ ಹೋಗಿಸ್ಬಿಡ್ತಾನೆ. ತೀವ್ರ ದುಃಖ ಹೇತು ಸದ್ಭಾವೇಪಿ ದುಃಖಾನುಭಾವ ಅಭಾವ, ಎಷ್ಟೇ ದುಃಖಕ್ಕೆ ಕಾರಣಗಳಿದ್ದರೂ ಕೂಡ ತೀವ್ರವಾದ ದುಃಖವನ್ನು ಉಂಟು ಮಾಡೋಕ್ಕೆ ಯಾವ ಯಾವ ಕಾರಣಗಳು ಇದೆಯೋ ಅವುಗಳೆಲ್ಲ ಆದರೂ ಕೂಡ ದುಃಖದ ಅನುಭವವೇ ಇಲ್ಲದೆ ಇರೋದು. ನಿರುಚಿಯ ಪ್ರೀತ್ಯಂತರಮತ್ತತೆಯ, ಪ್ರೀತ್ಯಂತರಂ ಪ್ರೀತಿ ಪ್ರೀತ್ಯಂತರಮತ್ತತೆಯ ಇತಿ ಭಾವ. ನಿರುತಿಶಯವಾದ ಇನ್ನೊಂದು ಪ್ರೀತ್ಯಂತರವಿತ್ತು ಅವನಿಗೆ. ಆದ್ದರಿಂದ ಪ್ರೀತಿಮತ್ವಾತ್ ಇನ್ನೊಂದು ನಿರತಿಶಯವಾದ ಪ್ರೀತಿಯನ್ನು ಉಂಟು ಮಾಡುವ ಒಂದು ಪದಾರ್ಥ ಇದರಿಂದ ದುಃಖಕ್ಕೆ, ಅತ್ಯಂತ ತೀವ್ರವಾದ ದುಃಖವನ್ನು ಉಂಟು ಮಾಡೋಕ್ಕೆ ಕಾರಣವಾದ ವಿಷಯಗಳಿದ್ರೂ ಕೂಡ ಆ ನಿರತಿಶಯವಾದ ಪ್ರೀತಿಯನ್ನು ಉಂಟು ಮಾಡುವ ಪದಾರ್ಥವಿತ್ತಲ್ಲ, ಇದನ್ನೆಲ್ಲ ದೂರ ಮಾಡಿಬಿಟ್ಟು ಸುಖವನ್ನೇ ಅವನಿಗೆ ಉಂಟು ಮಾಡಿತು, ಸಂತೋಷವನ್ನೇ ಉಂಟು ಮಾಡುತ್ತೆ, ಆನಂದವನ್ನೇ ಉಂಟು ಮಾಡುತ್ತೆ ಅನ್ನೋದು ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್, ಆತ್ಮಜ್ಞಾನಮಪಿ ತದಾನಿ ಮೃಗ್ಯಂ ಕಿಂ ಪುನಃ ಗೃಹಾದಿ ಕಲ್ಪ ಶರೀರ ಜ್ಞಾನಮಿತಿ ಆತ್ಮನೋ ಗಾತ್ರಮಿತ್ಯಸ್ಯ ಭಾವ. ಗಾತ್ರ ಅಂದರೆ ದೇಹ ಅಂತ ಅರ್ಥ, ಶರೀರ. ನವಿವೇದ ಆತ್ಮನೋ ಗಾತ್ರಂ ಅಂತ ಹೇಳಿದ್ರು. ಅವನ ಶರೀರವಿರಲಿ, ಮನೆ ಮೊದಲಾದದ್ದೆಲ್ಲ ಹೇಳೋದು, ಮನೆ ಶರೀರ ಮೊದಲಾದದ್ದಿರಲಿ, ಅವನು ತನ್ನ ಆತ್ಮನನ್ನೇ ತಿಳಿಲಿಲ್ವಂತೆ. ಅಹಂ ಅನ್ನೋದು ಅವನಿಗೆ ಪರಮಾತ್ಮನವರೆಗೂ ಅನುಭವ ಆಗ್ಬಿಟ್ಟಿತ್ತು. ಅವನಿಗೆ ಪರಮಾತ್ಮನವರೆಗೂ ಅಪರ್ಯವಸಾನವತಿಯಲ್ಲಿ ತನ್ನ ಅನುಸಂಧಾನವನ್ನು ಮಾಡ್ತಾ ಇದ್ದವನಿಗೆ ಆತ್ಮನನ್ನೇ ಹುಡುಕ್ಬೇಕಾಗಿತ್ತು. ಅಲ್ಲಿ ಶರೀರದ ವಿಷಯ ಹೇಳಲೇಬೇಕಾಗಿಲ್ಲ. ಆತ್ಮಜ್ಞಾನಮಪಿ ತದಾನಿ ಮೃಗ್ಯಂ, ಹುಡುಕ್ಬೇಕು. ಮೃಗ್ಯಂ ಅಂದರೆ ಹುಡುಕೋದು ಅಂತ ಅರ್ಥ. ಆತ್ಮಜ್ಞಾನದ ವಿಷಯವು ಇರಲಿ, ಅವನಿಗೆ ಶರೀರದ ವಿಷಯ ಹೇಳಲೇಬೇಕಾಗಿಲ್ಲ. ಗೃಹ ಶರೀರ ಎಲ್ಲ ನಮಗೂ ಆತ್ಮನಿಗೂ ಎಷ್ಟು ಸಂಬಂಧವೇ ಇಲ್ಲ. ಗೃಹಕ್ಕೂ ಶರೀರಕ್ಕೂ ಏನು ಸಂಬಂಧ, ಆತ್ಮನಿಗೂ ನೋಡಿದ್ರೆ ಅಷ್ಟು ವ್ಯತ್ಯಾಸವಿದೆ. ಆತ್ಮನನ್ನೇ ಅವನು ತಿಳಿಯಲೇ ಇಲ್ಲ. ಆ ನವಿವೇದ ಆತ್ಮನೋ ಗಾತ್ರಂ, ಶರೀರದ ವಿಷಯ ಹೇಳಲೇಬೇಕಾಗಿಲ್ವಲ್ಲ. ಇನ್ನು ಶರೀರ ಗೃಹ ಎಲ್ಲ ಅವನಿಗೆ ಎಲ್ಲಿ ಅದರ ಜ್ಞಾನವಿರುತ್ತೆ? ಯಾವ ಅದರ ಜ್ಞಾನವೂ ಇರಲಿಲ್ಲ ಅವನಿಗೆ ಅನ್ನೋದನ್ನು ಇಲ್ಲಿ ಆ ಶ್ಲೋಕದ ಅರ್ಥವನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಸಚ ಮಮ ಪ್ರಿಯ ಇತ್ಯತ್ರಾಪಿ ಅತ್ಯರ್ಥ ಶಬ್ದ, ಅತ್ಯರ್ಥ ಶಬ್ದವು ಅಲ್ಲಿಯೂ ಸೇರಿಸ್ಕೊಳ್ಬೇಕು. ಸಮುಚ್ಚಯ ಸಾಮರ್ಥ್ಯಾದ ಅರ್ಥ ಸ್ವಭಾವಾಚ್ಯ ಅನುಶಕ್ತ ತಥೈವ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಅಂತ ಹೇಳಿ ಸಚ ಮಮ ಪ್ರಿಯ ಅಂದಾಗ ಸಚ ಅತ್ಯರ್ಥಂ ಮಮ ಪ್ರಿಯ ಅಂತ ಅದನ್ನು ಅಲ್ಲಿಯೂ ಸೇರಿಸ್ಕೊಳ್ಬೇಕು ಅರ್ಥ ಸ್ವಭಾವದಿಂದಲೂ. ಯಾಕೆಂದರೆ ಪರಮಾತ್ಮನೇ ಅವನ ಒಂದು ಪ್ರೀತಿ ಎಷ್ಟು ಅಂತ ನನ್ನ ಸರ್ವಜ್ಞನಾದ ಸರ್ವಶಕ್ತನಾದ ನನ್ನಿಂದಲೂ ಹೇಳೋಕ್ಕೆ ಸಾಧ್ಯವಿಲ್ಲಪ್ಪ ಅಂತ ಹೇಳ್ದ ಪರಮಾತ್ಮನ. ಆದ್ದರಿಂದ ಅವನಿಗೆ ಆ ಜ್ಞಾನಿಯಲ್ಲಿ ಎಂತಹ ಪ್ರೀತಿ, ಅದು ಕೂಡ ಅತ್ಯರ್ಥಂ ಅನ್ನೋದು ಅಲ್ಲಿಯೂ ಅರ್ಥಸಿದ್ಧವಾದ್ದರಿಂದ ಅಲ್ಲಿಯೂ ಸೇರಿಸ್ಕೊಳ್ಬೇಕು. ಯಥಾಹಂ ತ್ರಿವಿಧ ಪರಿಚ್ಛೇದರಹಿತ ನಿರತಿಶಯ ಆನಂದ ಸ್ವರೂಪ ಅನಂತಗುಣ ವಿಭೂತಿ ಜ್ಞಾನಿನಃ ಪ್ರಿಯ ತಥಾ ಅಯಮೇಕ ಏವ ಜ್ಞಾನಿ ಮಮ ನಿರತಿಶಯ ಪ್ರೀತಿ ವಿಷಯ ಇತ್ಯುಕ್ತಂ ಭವತಿ. ನಾನು 3 ವಿಧವಾದ ಪರಿಚ್ಛೇದ ರಹಿತನಾದವನು, ಅಂದರೆ ದೇಶಕಾಲ ವಸ್ತು ಪರಿಚ್ಛೇದ ರಹಿತ. ಈ ದೇಶದಲ್ಲಿ ಇದ್ದಾನೆ, ಈ ದೇಶದಲ್ಲಿ ಇಲ್ಲ ಅಂತ ಪರಮಾತ್ಮನಿಗೆ ಹೇಳಕ್ಕೆ ಸಾಧ್ಯವಿಲ್ಲ. ಅದು ದೇಶ ಪರಿಚ್ಛೇದ ರಾಹಿತ್ಯ. ಹಾಗೆಯೇ ಈ ಕಾಲದಲ್ಲಿ ಇದ್ದಾನೆ, ಈ ಕಾಲದಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ವಸ್ತುವಿನಲ್ಲಿ ಇದ್ದಾನೆ, ಈ ವಸ್ತುವಿನಲ್ಲಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸರ್ವವೂ ಭಗವದಾತ್ಮಕ, ಸರ್ವಕಾಲದಲ್ಲಿಯೂ ಇರುವವನು, ಸರ್ವದೇಶದಲ್ಲಿಯೂ ಇರುವವನು. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾದವನು ತ್ರಿವಿಧ ಪರಿಚ್ಛೇದ ರಹಿತ. ಅಂತಹ
ನಿರತಿಶಯ ಆನಂದ ಸ್ವರೂಪ. ಆನಂದೋ ಬ್ರಹ್ಮ ಅಂತಾನೆ ಶ್ರುತಿ ಹೇಳುತ್ತೆ. ಆನಂದಮಯ, ನಿರತಿಶಯವಾದ ಆನಂದ ಸ್ವರೂಪನಾದ ಅನಂತ ಗುಣ ವಿಭೂತಿ, ಅನಂತ ಗುಣ ವಿಭೂತಿಯಾದ ವಿಭೂತಿ ನಾನು. ಅಂತಹ ನಾನು ಯಥಾ ಅಹಂ, ನಾನು ಯಾರು ಅಂದರೆ ತ್ರಿವಿಧ ಪರಿಚಯದ ರಹಿತನಾದವನು, ನಿರತಿಶಯ ಆನಂದ ಸ್ವರೂಪನಾದವನು, ಅನಂತ ಗುಣ ವಿಭೂತಿ, ಅನಂತವಾದ ಗುಣಗಳು ಐಶ್ವರ್ಯವೆಲ್ಲ ಉಳ್ಳವನು. ಅಂತಹ ನಾನು ಜ್ಞಾನಿನಃ, ಈ ಜ್ಞಾನಿಗೆ ಪ್ರಿಯ, ಹೇಗೆ ಪ್ರಿಯನಾಗಿರೋದ್ರಿಂದ ಅದೇ ರೀತಿಯಲ್ಲಿ ಅಯಂ ಏಕ ಏವ ಜ್ಞಾನಿ, ಜ್ಞಾನಿಯೊಬ್ಬನೇ ನನಗೆ ನಿರತಿಶಯವಾದ ಪ್ರೀತಿ ವಿಷಯವಾಗಿದ್ದಾನೆ ಅನ್ನೋದು ಅಲ್ಲಿ ಅರ್ಥಸಿದ್ಧ ಅಂತ ಹೇಳ್ತಾರೆ. ಜ್ಞಾನಿಯೇ ನನಗೆ ನಿರತಿಶಯವಾದ ಪ್ರೀತಿ ವಿಷಯವಾಗಿದ್ದಾನೆ. ಸಚ ಮಮ ಪ್ರಿಯ ಅಂತ ಸಾಮಾನ್ಯವಾಗಿ ಹೇಳಿದ್ರು, ಅವನು ನನಗೆ ಪ್ರಿಯ ಅಷ್ಟ ಅರ್ಥವಲ್ಲ ಅಲ್ಲಿ. ಸಚ ಅಹಂ ಅತ್ಯರ್ಥ ಪ್ರಿಯ, ಅವನೊಬ್ಬನೇ ನನಗೆ ಪ್ರೀತಿ ವಿಷಯ, ನಿರತಿಶಯ ಪ್ರೀತಿಗೆ ವಿಷಯವಾಗಿದ್ದಾನೆ ಇಂತಹ ಜ್ಞಾನಿ ಅನ್ನುವ ಅರ್ಥವನ್ನು ನಾವು ತಿಳಿಬೇಕು ಇಲ್ಲಿ ಅಂತ ಅಭಿಪ್ರಾಯ. ಸಚ ಮಮ ಪ್ರಿಯ ಇತ್ಯತ್ರ ನಿರತಿಶಯ ಪ್ರೀತಿಯಂ ಕುರ್ವತೋಪಿ ಮಹೋದಾರಸ್ಯ ಈಶ್ವರಸ್ಯಾಪಿ ತತ್ಪ್ರೀತಿ ಉಪಾಧಿಕ ಪ್ರೀತಿಕರಣಾದ ಅತೃಪ್ತಿ ಸೂಚ್ಯತೆ ಇತಿ ಕೇಚಿದ ಆಚಾರ್ಯಾಹ. ಕೆಲವರು ಹೀಗೆ ಹೇಳ್ತಾರೆ ಅಂದರು, ಸ್ವಾಮಿ ದೇಶಿಕನ್ ಹೀಗೆ ಹೇಳಿಲ್ಲ, ಆದರೆ ಕೆಲವು ಆಚಾರ್ಯರು ಈಗಲೂ ಹೇಳ್ತಾರೆ. ಏನಪ್ಪ ಅಂದರೆ ಸಚ ಮಮ ಪ್ರಿಯ ಅಷ್ಟೇ ಹೇಳಿದ್ನಲ್ಲ ಪರಮಾತ್ಮ, ಅವನು ನನಗೆ ಪ್ರಿಯ ಅಂತ ಹೇಳಿದ್ರೆ ಅವನಿಗೆ ಒಂದು ಅತೃಪ್ತಿ ತೋರಿಸ್ತಾ ಇದ್ದಾನಂತೆ ಪರಮಾತ್ಮ. ನನಗೆ ಜ್ಞಾನಿಗೆ ನನ್ನ ವಿಷಯದಲ್ಲಿ ಅತ್ಯಂತ ಪ್ರೀತಿ, ಸರ್ವಜ್ಞನಾದ ಸರ್ವಶಕ್ತನಾದ ನನ್ನಿಂದಲೂ ಹೇಳಕ್ಕೆ ಸಾಧ್ಯ ಇರುವಂತಹ ಅಸಾಧ್ಯವಾದ ಪ್ರೀತಿ ಅವನಿಗೆ ನನ್ನ ವಿಷಯದಲ್ಲಿ. ಆ ನನ್ನ ಅವನು ನನ್ನಲ್ಲಿರುವ ಪ್ರೀತಿಯ ಕಾರಣದಿಂದ ಅವನು ನನಗೆ ಪ್ರೀತಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಿರೋದ್ರು ಅವನಿಗೆ ಒಂದು ಅತೃಪ್ತಿಯನ್ನು ಸೂಚಿಸಿದಂತೆ. ಅವನಿಗೆ ಏನು ಇಲ್ಲದೇನೆ ಆ ರೀತಿ ಪ್ರೀತಿ ಇರಬೇಕಾಗಿತ್ತು ಈ ಜ್ಞಾನಿ ವಿಷಯದಲ್ಲಿ. ಅವನು ಪ್ರೀತಿ ಮಾಡಿರೋದ್ರಿಂದ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾನಲ್ಲ. ಕೃಷ್ಣನಿಗೆ ಒಂದು ವಿಧವಾದ ಅತೃಪ್ತಿ ಅಂತೆ ಅದರಿಂದ. ಯಾಕೆ ಅಂದರೆ ಒಂದು ಕಾರಣಕ್ಕೋಸ್ಕರ ನಾನು ಪ್ರೀತಿ ಮಾಡ್ತೀನಿ ಅಂತ ಆಗ್ಬಿಡುತ್ತಲ್ಲ ಅಂತ ಒಂದು ಅತೃಪ್ತಿಯು ಸೂಚಿತವಾಗಿದೆ ಅಂತ ಕೆಲವು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಮಹೋದರಸ್ಯ, ಯಾಕೆ ಅಂದರೆ ಅವನು ಮಹೋದರನಾದವನು, ಮಹಾ ಉದಾರನಾದವನು, ಈಶ್ವರನಾದವನು. ಅವನಿಗೆ ತತ್ಪ್ರೀತಿ ಉಪಾಧಿಕ ಪ್ರೀತಿಕರಣಾತ್, ಅವನ ಪ್ರೀತಿಯ ಕಾರಣದಿಂದ ತನ್ನ ಪ್ರೀತಿ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳಿರೋದು ಅತೃಪ್ತಿ ಸೂಚಿತ. ಅವನಿಗೆ ಅತೃಪ್ತಿ ಸೂಚಿತ, ಪರಮಾತ್ಮನಿಗೆ ಒಂದು ವಿಧವಾದ ಅತೃಪ್ತಿ ಅಂತೆ. ಅದನ್ನು ಹೇಳ್ತಾರೆ, ನೀನು ಎಲ್ಲವನ್ನು ಕೊಟ್ಟು ದೇವಿ ಶ್ರೀದೇವಿ ರಂಗನಾಯಕಿಯ ವಿಷಯದಲ್ಲಿ ಶ್ರೀಗುಣರತ್ನ ಕೋಶದಲ್ಲಿ ಪರಾಶರ ಭಟ್ರು ಹೇಳ್ತಾರೆ, ಅವನಿಗೆ ಎಲ್ಲವನ್ನೂ ಕೊಟ್ಟು ಕೂಡ ಅಯ್ಯೋ ಏನು ಕೊಡ್ಲಿಲ್ವಲ್ಲ ಅಂತ ಹೇಳ್ತೀಯಲ್ಲ, ಇದೇನು ಔದಾರ್ಯ ನಿನ್ನದು ಅಂತ ಆಶ್ಚರ್ಯ ಬಿಡ್ತಾರೆ. ಹಾಗೆ ಪರಮಾತ್ಮನಿಗೆ ಒಂದು ವಿಧವಾದ ಅತೃಪ್ತಿ ಅಂತೆ. ಒಂದು ಅಂಜಲಿಯನ್ನು ತೋರಿಸಿದವನಿಗೆ ಎಲ್ಲ ಐಶ್ವರ್ಯಂ ಅಕ್ಷರಗತಿಂ ಪರಮಂ ಪದಂವ, ಅವನಿಗೆ ಯಾರೋ ಒಬ್ಬ ಅವನು ಒಂದು ಅಂಜಲಿಯನ್ನು ಮಾತ್ರ ಮಾಡಿಬಿಟ್ಟ, ಅವನಿಗೆ ಅಕ್ಷರ ಪರಮಪದ ಎಲ್ಲವನ್ನೂ ಕೊಟ್ಟುಬಿಟ್ಟು ಇವನಿಗೆ ನಾನು ಏನೂ ಮಾಡಲಿಲ್ವಲ್ಲ, ಒಂದು ಅಂಜಲಿಯನ್ನು ಮಾಡಿಬಿಟ್ನಲ್ಲ ಇವನು, ನಾನು ಏನೂ ಮಾಡಲಿಲ್ವಲ್ಲ ಇವನಿಗೆ, ಅದಕ್ಕೆ ಸಮಾನವಾದ ಒಂದು ಉಪಕಾರ ನನ್ನ ಕೈಲಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ನೀನು ಹೇಳ್ತಾ ರೀತಿಯಲ್ಲ, ಇದೇನು ನಿನ್ನ ಔದಾರ್ಯ ಅಂತ ಆಶ್ಚರ್ಯ ಪಡ್ತಾರೆ ಪರಾಶರ ಭಟ್ರು. ಹಾಗೆ ಅದು ಒಂಥ ರೀತಿ ಕೆಲವು ಆಚಾರ್ಯರು ಹೀಗೆಯೂ ಅರ್ಥ ಮಾಡ್ತಾರೆ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಅಂದರೆ ಪರಮಾತ್ಮನಿಗೆ ಜ್ಞಾನಿಯ ವಿಷಯದಲ್ಲಿ ಎಂತಹ ಒಂದು ಪ್ರೀತಿ ಅನ್ನೋದು ಇದರಲ್ಲಿ ತಿಳಿಸುತ್ತೆ. ಅದೇ ಯಮೇವೈಷ ವೃಡುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಂ, ತನ್ನನ್ನು ಪೂರ್ಣವಾಗಿ ಅವನಿಗೆ ತೋರಿಸಿಕೊಳ್ತಾನೆ ಪರಮಾತ್ಮ ಅಂತ ಉಪನಿಷತ್ತು ಹೇಳಿರೋದು. ಆ ಅರ್ಥಗಳೆಲ್ಲ ಇಲ್ಲಿ ತಿಳಿಯುತ್ತೆ ನಮಗೆ. ಆಗ ಎಲ್ಲರನ್ನೂ ಕೂಡ ಈಗ ಆ 4 ವಿಧವಾದ ಅಧಿಕಾರಿಗಳನ್ನು ಅವರ ಒಂದು ಇದನ್ನು ಹೇಳ್ತಾನೆ ಇಲ್ಲಿ. ಉದಾರಾಹ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇಮತಂ, ವಿಶೇಷವಾದ ಅರ್ಥ ಇದು. ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಎಲ್ಲರೂ ಉದಾರರೇ ಇದರಲ್ಲಿ, ಮಹಾದಾನಿಗಳು ಅಂತ ಅರ್ಥ. ಉದಾರರು ಅಂತ ಹೇಳಿದ್ರೆ ಬರೀ ಒಂದು ಪ್ರಶಂಸೆಗಾಗಿ ಔದಾರ್ಯ ಉಳ್ಳವರು ಅಂತ ಅರ್ಥವಲ್ಲ. ಮಹಾದಾನಿಗಳಂತೆ ಅವರು. ಏನು ಕೊಟ್ರೆ ಇನ್ನೇನು ಬೇಕು ಅಂತ ಕೇಳ್ತಾರಲ್ಲ, ವದಾನ್ಯ ದಾನವ ಅಂತ ಬಲಿಗೆ. ಆ ರೀತಿ ದಾನಿಗಳು ಎಲ್ಲರೂ ಉದಾರರೇ.
ಸರ್ವ ಏವೈತೆ, ನಾಲ್ಕು ವಿಧವಾದ ಭಕ್ತರು ಎಲ್ಲರೂ ನನ್ನನ್ನು ಆಶ್ರಯಿಸಿ ನನ್ನಿಂದ ಫಲ ಪಡೆದುಕೊಳ್ಳೋರೆಲ್ಲ ಉದಾರರು ಅಂತ ಪರಮಾತ್ಮ ತನ್ನಿಂದ ಫಲವನ್ನು ತೆಗೆದುಕೊಂಡವರಿಗೆ ಉದಾರರು ಅಂತ ಹೇಳ್ತಾರೆ. ಆದರೆ ಜ್ಞಾನಿ ನನಗೆ ಆತ್ಮನಾಗಿದ್ದಾನೆ, ಅಂದರೆ ನನ್ನನ್ನು ಕೂಡ ನಿಯಮನ ಮಾಡ್ತಾನೆ, ಅವನ ನಿಯಮನದಲ್ಲಿ ನಾನಿದ್ದೇನೆ. ಆತ್ಮ ಅಂದರೆ ಸರ್ವಂ ನಿಯಂತ್ರತೆಯ ಆಪ್ನೋತಿ ಇತಿ ಆತ್ಮ ಅಂತ ಒಂದು ವ್ಯುತ್ಪತ್ತಿ. ಅವನು ನನ್ನನ್ನು, ಅವನ ನಿಯಮನದಲ್ಲಿ ನಾನು ಇದ್ದೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾರು ಹೇಳಿದ್ರು ಹೀಗೆ ಅಂತ ಹೇಳಿದ್ರೆ ಸ್ವಾಮಿ ದೇಶಿಕನಲ್ಲಿ ವಿಶೇಷವಾಗಿ ಹೇಳ್ತಾರೆ, ಮೇ ಮತಂ. ಯಾವ ಉಪನಿಷತ್ತು ಈಗ ಹೇಳಲಿಲ್ಲ. ಉಪನಿಷತ್ತುಗಳೆಲ್ಲ ಪರಮಾತ್ಮನೇ ಎಲ್ಲಕ್ಕೂ ಆತ್ಮ ಅಂತ ಹೇಳಿ, ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂತರಃ ಸತೇ ಆತ್ಮ ಸತೇ ಆತ್ಮ ಆತ್ಮನಿತಿಷ್ಠನ್ನೇ ಸತೇ ಆತ್ಮ ಅಂತಃಪ್ರವಿಷ್ಟ ಶಾಸ್ತ್ರ ಸರ್ವಾತ್ಮ. ಎಲ್ಲರಿಗೂ ಪರಮಾತ್ಮನೇ ಆತ್ಮ 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 ಅಂತ ಹೇಳ್ತಿದ್ಯಲ್ಲ, ಜ್ಞಾನಿ ನಿನಗೆ ಆತ್ಮ ಅಂತ ಯಾವ ಉಪನಿಷತ್ತು ಹೇಳಿದೆ ಅಂದರೆ ಇದು ಮೇ ಮತಂ. ಕೃಷ್ಣ ಹೇಳ್ದ ನನ್ನ ಮತ ಇದು, ಕೃಷ್ಣನ ಮತ ಅಂತ ಹೇಳ್ತಾರೆ ಇದು. ಆದ್ದರಿಂದ ಅದಕ್ಕೆ ಯಾರು ಅದಕ್ಕೆ ವಿರೋಧ ಹೇಳಕ್ಕೆ ಸಾಧ್ಯವಿಲ್ಲ. ಆಸ್ಥಿತ ಸಹಿ ಯುಕ್ತಾತ್ಮ, ನನ್ನನ್ನು ಬಿಟ್ಟು ಅವನಿಗೆ ಬೇರೆ ಒಂದು ಅವನಿಗೆ ಸ್ಥಿತಿಯೇ ಇರೋದಕ್ಕೆ ಸಾಧ್ಯವಿಲ್ಲ ಅವನಿಗೆ. ಆದ್ದರಿಂದ ಅವನಿಗೆ ಯುಕ್ತಾತ್ಮ ಸ್ಥಿತಃ ಸಹಿ ಯುಕ್ತಾತ್ಮ, ನನ್ನನ್ನೇ ಮಾಮೇವ ಉತ್ತಮಾಂ ಗತಿಂ ಅನುತ್ತಮಾಂ ಗತಿಂ. ಅನುತ್ತಮಾಂ ಅಂದರೆ ಅತ್ಯಂತ ಉತ್ತಮವಾದದ್ದು ಅಂತ ಅರ್ಥ. ಅತ್ಯಂತ ಉತ್ತಮವಾದ ಪ್ರಾಪ್ಯ ಅಂತ ನನ್ನಲ್ಲಿಯೇ ಅವನ ಮನಸ್ಸನ್ನು ಇಟ್ಟಿದ್ದಾನೆ ಅವನು. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ, ಸರ್ವ ಏವೈತೆ ಮಾಮೇವ ಉಪಾಸತೆ ಇತಿ ಉದಾರಾಹ ವದಾನ್ಯಾಹ. ಭಾಷ್ಯಕಾರರು ಹೇಳೋದು ವದಾನ್ಯಾಹ ಅಂದರೆ ವದಾನ್ಯತೆ ಒಂದು ಏನಾದರೂ ಕೊಟ್ಟರೆ, ಅವನು ಒಂದು ದಾನವನ್ನು ಮಾಡಿದ್ರೆ ದಾನಿ ಈಸ್ಕೊಳ್ತಾನಲ್ಲ, ಅವನ ಹತ್ರ ಯಾರು ತೆಗೆದುಕೊಳ್ತಾನೋ ದಾನವನ್ನು, ಅವನಿಗೆ ಇನ್ನೇನು ಬೇಕು ಕೇಳು ಅಂತ ಕೇಳಿ ಕೇಳಿ ದಾನ ಮಾಡ್ತಾನಂತೆ. ಅಂತಹವನು ವದಾನ್ಯನು ಅಂತ. ಅಂತಹ ಉದಾರರು ಇವರೆಲ್ಲ ಅಂತ ಪರಮಾತ್ಮ ಇವರ ವಿಷಯದಲ್ಲಿ ಹೇಳ್ತಿದ್ದಾನೆ. ಯಾರು ಮಾಮೇವ ಉಪಾಸತೆ, ನನ್ನನ್ನೇ ಉಪಾಸನೆ ಮಾಡುವಂತಹವರು, ಯಾವ ಫಲವಾದರೂ ಪರವಾಗಿಲ್ಲ, ಆದರೆ ಅವರೆಲ್ಲ ನನ್ನನ್ನು ಆಶ್ರಯಿಸಿಬಿಟ್ರಲ್ಲ, ಆದ್ದರಿಂದ ಉದಾರರು. ಏ ಮತ್ತಃ ಯತ್ಕಿಂಚಿದಪಿ ಗೃಹಂತಿ, ಯಾವುದೇ ಇರಲಿ, ಅದು ಕಾಮ್ಯವೇ ಆಗಲಿ ಅದರಲ್ಲಿಯೂ ಆಗಲಿ, ಪರಮಾತ್ಮನನ್ನು ಆಶ್ರಯಿಸಿ ಅವನನ್ನು ನಂಬಿ ಅವನೇ ಫಲ ಕೊಡುವವನು ಅಂತ ತಿಳಿದು ಅವನು ಕೇಳ್ತಾರಲ್ಲ, ಅವರೆಲ್ಲ ಭಾಗವತರೇ. ಅವರ ವಿಷಯದಲ್ಲಿ ದೋಷ ಹೇಳಬಾರ್ದು. ಪರಮಾತ್ಮನ ಭಕ್ತಿ ಮಾಡಿ ಹಣ ಕೇಳ್ತಾ ಇದ್ದಾನೆ ಅಂತ ದೋಷ ಹೇಳಬಾರ್ದಂತೆ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ಭಾಗವತ ಅಪಚಾರ ಆಗ್ಬಿಡುತ್ತೆ ಅಂತ ಹೇಳಿ. ಪರಮಾತ್ಮನ ಆಶ್ರಯಿಸಿದವರು ಏನು ಫಲ ಕೇಳಿದ್ರು ಕೂಡ ಅವರು ಉದಾಹರಣೆ. ಯಾಕೆ ಮುಂದೆ ಹೇಳ್ತಾನೆ ಕೃಷ್ಣ, ಕಡೆಯಲ್ಲಿ ನನ್ನನ್ನೇ ಪಡೆದುಕೊಳ್ತಾರವರು ಅಂತ ಹೇಳಿ. ಆದ್ದರಿಂದ ಅವರೆಲ್ಲ ಭಾಗವತರೇ. ಅವರ ವಿಷಯದಲ್ಲಿ ದೋಷ ಹೇಳಿದ್ರೆ ನೋಡಿದ್ಯಾ, ಪರಮಾತ್ಮನ ಆಶ್ರಯಿಸಿ ಇವರು ಹಣಕ್ಕೋಸ್ಕರ ಕೇಳ್ತಾ ಇದ್ದಾನೆ, ಆ ರೀತಿ ದೋಷ ಹೇಳಬಾರ್ದು ಅಂತ ಹೇಳ್ತಾರೆ. ಹೇಳಿದ್ರೆ ಭಾಗವತ ಅಪಚಾರ ಆಗುತ್ತೆ ಅಂತ. ಅವರೆಲ್ಲರೂ ಯಾವುದೇ ಕೇಳಲಿ ಫಲವನ್ನ, ಯತ್ಕಿಂಚಿದಪಿ ಗೃಹಂತಿ ತೇಹಿ ಮಮ ಸರ್ವಸ್ವದಾಯಿನಃ, ನನಗೆ ಎಲ್ಲವನ್ನು ಕೊಡುವಂತಹವರು ಅವರು ಅಂತ ಹೇಳುದು. ಯಾಕೆಂದ್ರೆ ಪರಮಾತ್ಮನ ಉದಾರ ಸ್ವಭಾವವನ್ನು ಲೋಕಕ್ಕೆ ಪ್ರಕಾಶಪಡಿಸುವವರೇ ಇಂತಹವರು ಅಂತ ಹೇಳ್ತಾರೆ. ಜ್ಞಾನೀತು ಆತ್ಮೈವ ಮೇ ಮತಂ, ಜ್ಞಾನಿಯಾದರೋ ನನಗೆ ಆತ್ಮನಾಗಿದ್ದಾನೆ ಅಂದರೆ ಏನರ್ಥ? ತದಾ ಯತ್ತಧಾರಣ ಅಹಮಿತಿ ಮನ್ಯೇ, ಅವನಿಗೆ ಅವನ ಧಾರಣೆಯಲ್ಲಿಯೇ ನಾನು ಇದ್ದೇನೆ, ಅವನಿಗೆ ಅವನ ಆಶ್ರಯದಲ್ಲಿಯೇ ನಾನು ಧರಿಸಿದ್ದೇನೆ ಅಂತ ಹೇಳ್ತಾರೆ. ತದಾ ಯತ್ತ ಅಧಾರಣ ಅಹಮಿತಿ, ಆದ್ದರಿಂದ ಅವನ ಅಧೀನದಲ್ಲಿದೆ ನನ್ನ ಧಾರಣೆ, ಅವನ ಅಧೀನದಲ್ಲಿದೆ. ಜ್ಞಾನಿ ಇಲ್ಲದೆ ಹೋದರೆ ಪರಮಾತ್ಮನ ಗುಣಗಳು ಯಾರಿಗೆ ತಿಳಿಯುತ್ತೆ? ಅಂತಹ ಜ್ಞಾನಿಗಳಿಲ್ಲದೆ ಹೋದರೆ ಲೋಕದಲ್ಲಿ ಪರಮಾತ್ಮನ ಗುಣಗಳು ಯಾರಿಗೂ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಗುಣಗಳು ಇರೋದ್ರಿಂದಲೇ ಪರಮಾತ್ಮನ ಎಲ್ಲ ಆಶ್ರಯಿಸ್ತಾರೆ ಅವನನ್ನು. ಆದ್ದರಿಂದ ಆ ಜ್ಞಾನಿಯಿಂದಲೇ ಪರಮಾತ್ಮನ ಗುಣಗಳೆಲ್ಲ ಲೋಕಕ್ಕೆ ಪ್ರಕಾಶವಾಗುವುದರಿಂದ ಪರಮಾತ್ಮನ ಒಂದು ಸತ್ಯ ಅವನ ಅಧೀನದಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಕಸ್ಮಾತ್ ಏವಂ, ಯಾವ ಕಾರಣದಿಂದ, ಯಸ್ಮಾದಯಂ ಮಯಾ ವಿನ, ನನ್ನನ್ನು ಬಿಟ್ಟು ಆತ್ಮಧಾರಣ ಅಸಂಭಾವನೆಯ, ಆತ್ಮಧಾರಣೆಯನ್ನೇ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ತಿಳಿತಾನೆ ನನ್ನನ್ನು ಬಿಟ್ಟರೆ. ಮಾಮೇವ ಅನುತ್ತಮಂ ಪ್ರಾಪ್ಯಂ ಆಸ್ಥಿತ, ನಾನೇ ಅತ್ಯಂತ ಉತ್ತಮವಾದ ಪ್ರಾಪ್ಯ ಅಂತ ತಿಳಿದಿದವು, ಅದರಲ್ಲಿಯೇ ಅವನು ದೃಢವಾದ ಮನಸ್ಸನ್ನು ಉಳ್ಳವನು. ಆದ್ದರಿಂದ ಬೇರೆ ಯಾವ ಫಲಗಳೆಲ್ಲ ಅಲ್ಪವಾದದ್ದು, ಪರಮಾತ್ಮನೇ ಅತ್ಯುತ್ತಮವಾದ ಫಲ ಅಂತ ತಿಳಿದವನು.
ಅತಃ ತೇನ ವಿನಾ ಮಮಾಪಿ ಆತ್ಮಧಾರಣಂ ನ ಸಂಭವತಿ. ಅವನಿಲ್ಲದೆ ಹೋದರೆ ನನ್ನ ಆತ್ಮಧಾರಣೆಗೂ ಸಂಭವ ಇಲ್ಲ ಅಂತ ಇಲ್ಲಿ. ಅತಃ ಮಮ ಆತ್ಮ ಹಿ ಸಹ, ಕಾರಣದಿಂದ ಇಲ್ಲಿ ಅವನಿಂದಲೇ ನಾನು ಧಾರಣೆ ಮಾಡಕ್ಕೆ ಸಾಧ್ಯ. ಅಂತಹವರಿಂದಲೇ ಆತ್ಮಧಾರಣೆ ನಾನು ಮಾಡಬೇಕಾದ್ರೆ ಜ್ಞಾನಿಗಳಿಂದಲೇ ಅಂತ ಹೇಳ್ತಾನೆ ಕೃಷ್ಣ ಅನ್ನೋದು ಇಲ್ಲಿ. ಆದ್ದರಿಂದ ಅವನು ನನಗೆ ಆತ್ಮ ತಾನೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ತೇಷಾಮಿತಿ ಶ್ಲೋಕಸ್ಯ ಅರ್ಥಃ ಏವ ಉದಾರ ಇತ್ಯನೇನಾಪಿ ದೃಢೀಕ್ರಿಯತೆ ಅಂತ ಹೇಳಿದಾಗ ಮುಂದೆ ತೇಷಾಂ ಹಿಂದೆ ಹೇಳಿದ ಶ್ಲೋಕದ ಅರ್ಥವಲ್ಲೇ ಇಲ್ಲಿ ತೇಷಾಂ ಜ್ಞಾನಿ ನಿತ್ಯುಕ್ತ ಏಕಭಕ್ತಿ ವಿಶಿಷ್ಯತೆ, ನಾಲ್ಕು ವಿಧವಾದ ಭಕ್ತಿರು ತೇಷಾಂ ಅಂತ ಹೇಳಿರೋದ್ರಿಂದ ಆ ಅರ್ಥವೇ ಇಲ್ಲಿಯೂ ಕೂಡ ದೃಢಪಡಿಸಲ್ಪಡುತ್ತೆ. ಅದರಲ್ಲಿ ಜ್ಞಾನಿಯ ಶ್ರೇಷ್ಠದ ಅತ್ಯಂತ ಶ್ರೇಷ್ಠನಾದವನು ಶ್ರೇಷ್ಠತಮತ್ವ ಇಲ್ಲಿಯೂ ಕೂಡ ದೃಢವಾಗಿ ಹೇಳಲ್ಪಡುತ್ತೆ. ಜ್ಞಾನಿನಃ ಅತ್ಯರ್ಥ ಪ್ರಿಯತ್ವ ವಚನಾತ್ ಅನ್ಯೇಷಾಮಪಿ ಕಿಂಚಿತ್ ಪ್ರಿಯತ್ವ ಫಲಿತಂ. ಜ್ಞಾನಿಗಳಿಗೆ ಜ್ಞಾನಿ ಅತ್ಯರ್ಥ ಪ್ರಿಯ ಅಂತ ಹೇಳಿರೋದ್ರಿಂದ ಮಿಕ್ಕವರಿಗೂ ಪ್ರೀತಿ ಇದೆ ಅನ್ನೋದು ತಿಳಿಯುತ್ತೆ. ಇವನಿಗೆ ಅತ್ಯರ್ಥ ಪ್ರೀತಿ ಇರ್ಬೋದು, ಮಿಕ್ಕವರಲ್ಲಿಯೂ ಪ್ರೀತಿ ಇದೆ ಅಂತ ತಿಳಿಯುತ್ತಲ್ಲ. ಕಿಂಚಿತ್ ಪ್ರಿಯತ್ವಂ ಫಲಿತಂ, ಅದನ್ನೇ ಉದಾರಾಹ ಸರ್ವೇ ವೈತೆ ಇತಿ ಪಾದೇನ ವಿಶದೀಕೃತಂ. ಅದುವೇ ಮತ್ತವರಲ್ಲಿಯೂ ನನಗೆ ಪ್ರೀತಿ ಇದೆ. ಯಾಕೆ ಅಂದರೆ ಎಲ್ಲರೂ ನನ್ನನ್ನು ಆಶ್ರಯಿಸಿದ್ರು, ಇತರ ದೇವತೆಗಳನ್ನೆಲ್ಲ ಆಶ್ರಯಿಸಿದೆ. ಇವರಿಗೆಲ್ಲ ವೇದಾಂತ ಜ್ಞಾನವಿದೆ, ಪರಮಾತ್ಮನೇ ಸರ್ವಫಲಪ್ರದ ಅನ್ನೋದನ್ನು ತಿಳಿದಿದ್ದಾರೆ ಅವರು. ಆದರೆ ಅವನೇ ಪರಮಪ್ರಾಪ್ಯ ಅಂತ ತಿಳಿಲಿಲ್ಲ. ಮಿಕ್ಕ ವಿಷಯಗಳಲ್ಲಿ ಆಸೆ ಇದೆ, ಆದರೆ ಅವನೇ ಸರ್ವಫಲಪ್ರದ ಅನ್ನೋ ತಿಳಿದ್ರಲ್ಲ ಅವರು, ವೇದಾಂತ ಜ್ಞಾನ ಅವರಿಗೆ. ಆ ದೃಷ್ಟಿಯಿಂದ ಅವರು ಕೂಡ ಉದಾರರೇ ಅನ್ನೋದು ಇಲ್ಲಿ. ತದೇಕ ಉಪಾಯತ್ವಸ್ಯ ಸಾಧಾರಣ್ಯಂ ಮಾಮೇವ ಉಪಾಸತೆ ಇತ್ಯನೇನ ದರ್ಶಿತಂ. ಅವನೇ ಉಪಾಯ, ಎಲ್ಲ ಫಲಗಳಿಗೂ ಪರಮಾತ್ಮನೇ ಪರಮೋಪಾಯ ಅಂತ ತಿಳಿದಿದ್ದಾರೆ. ಆದ್ದರಿಂದ ಅವನನ್ನೇ ಉಪಾಸನೆ ಮಾಡ್ತಾರೆ, ಬೇರೆ ದೇವತೆಗಳನ್ನೆಲ್ಲ ಉಪಾಸನೆ ಮಾಡೋಕ್ಕೆ ಹೋಗೋದಿಲ್ಲ. ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೆ. ಫಲ ಬೇರೆ ಏನಾದರೂ ಕೇಳ್ಬೋದು, ಯತ್ಕಿಂಚಿದಪಿ ಅಂತ ಹೇಳಿದ್ರೆ ಯಾವ ಫಲವನ್ನಾದ್ರೂ ಕೇಳ್ಕೊಳ್ಳಿ ನನ್ನಿಂದ, ಆದರೆ ನನ್ನನ್ನು ಆಶ್ರಯಿಸಿದರಲ್ಲ ಅದುವೇ ಅವರು ಉದಾರರು ಅಂತ ಹೇಳೋದಕ್ಕೆ ಕಾರಣ ಅನ್ನೋದನ್ನು ಹೇಳಿ ಇಲ್ಲಿ ಮುಂದೆ ಉದಾರ ಶಬ್ದಕ್ಕೆಲ್ಲ ವಿಶೇಷವಾದ ಅರ್ಥವನ್ನೆಲ್ಲ ಹೇಳ್ತಾರೆ. ಇಲ್ಲಿ ಉದಾರ ಶಬ್ದಸ್ಯ ಹತ್ರ ಮಂದ ಪ್ರಯೋಜನ ಉತ್ಕರ್ಷ ಮಾತ್ರ ಪರತ್ವ ವಿದಾಸಾಯ. ಬರೀ ಉತ್ಕರ್ಷ ಉದಾರಾಹ ಅಂದರೆ ಬಹಳ ಉದಾರಿಗಳು ಅಂದರೆ ಒಂದು ಪ್ರಶಂಸಾ ಮಾತ್ರ ಅಷ್ಟೇ, ಬಹಳ ಉದಾರಿಗಳು ಅಂತ ಹೇಳುವಾಗ. ಆದರೆ ಆ ರೀತಿಯಲ್ಲ, ವದಾನ್ಯ ಅಂತಹ ದಾನಿಗಳು ಎಷ್ಟು ದಾನ ಕೊಟ್ಟರು ತೃಪ್ತಿ ಇಲ್ಲದೆ ಇನ್ನೇನು ಬೇಕು ಅಂತ ದಾನ ಮಾಡ್ತಾರಲ್ಲ, ಅಂತಹ ಉದಾರರು ಇವರು ಅಂತ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ನನ್ನಿಂದಲೇ ಎಲ್ಲ ಫಲವನ್ನು ಪಡೆದುಕೊಳ್ತಾ ಇದ್ದಾರೆ. ಅರ್ಥಿತ್ವೇನ ಅವಸ್ಥಿತಾನಾಂ ಕಥಂ ವದಾನ್ಯತ್ವಂ. ಅವರು ಇವನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ, ಅವನಲ್ಲಿ ಫಲ ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದವರು. ಅವರಿಗೆ ಹೇಗೆ ವದಾನ್ಯತ್ವ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ ಹೇಳಿದ್ರೆ, ನನ್ನಿಂದ ಕೇಳಿದ್ರಲ್ಲ ಅದುವೇ ಅವರ ಉತ್ಕರ್ಷ. ಸಕಲ ಫಲಪ್ರದತ್ವ ಲಕ್ಷಣಂ ಪರಮೌದಾರ್ಯಮೇವ ಹಿ ಮಮ ಸರ್ವಸ್ವಂ. ಪರಮಾತ್ಮನ ಸರ್ವಸ್ವ ಏನು? ಸಕಲ ಫಲಪ್ರದತ್ವ ಅನ್ನುವ ಪರಮಾತ್ಮನ ಒಂದು ಲಕ್ಷಣವೇ ಅವನ ಪರಮ ಔದಾರ್ಯವನ್ನು ಪರಮಾತ್ಮನ ಒಂದು ಅಸಾಧಾರಣವಾದ ಗುಣ ಪರಮೌದಾರ್ಯ ಅಂತ ಹೇಳ್ತೀವರಲ್ಲ. ದಯಾಸಾಗರ ಉದಾರನು ಅಂತ ಹೇಳುವಾಗ ಯಾಕೆ ಅಂತ ಹೇಳಿದ್ರೆ ಸಕಲ ಫಲಪ್ರದತ್ವ, ಆ ಸಕಲ ಫಲಪ್ರದತ್ವ ಆ ಲಕ್ಷಣವನ್ನು ಪ್ರಕಾಶಪಡಿಸ್ತಾರೆ ಲೋಕಕ್ಕೆಲ್ಲ ಇವರೆಲ್ಲ. ತಚ್ಚ ಪ್ರತಿಗೃಹೀತೃ ಸಾಪೇಕ್ಷಂ ತದಭಾವೇ ಕಥಂ ಸ್ಯಾತ್. ತೆಗೆದುಕೊಳ್ಳೋರೇ ಇಲ್ಲದೆ ಹೋದರೆ ಇವನ ಔದಾರ್ಯ ಯಾರಿಗೆ ತಿಳಿಯುತ್ತೆ? ತೆಗೆದುಕೊಳ್ಳೋರಿದ್ದರೆ ತಾನೇ ಅವನ ಔದಾರ್ಯ ತಿಳಿಯೋದು. ಅವನ ಫಲಪ್ರದತ್ವ ಅನ್ನೋದು ಫಲವನ್ನು ಆಸೆಪಟ್ಟು ಅದನ್ನು ಸ್ವೀಕಾರ ಮಾಡುವವರು ಇದ್ದರೆ ಫಲಪ್ರದತ್ವವಿರುತ್ತೆ, ಇಲ್ಲದೆ ಹೋದರೆ ಫಲಪ್ರದತ್ವ ಯಾರಿಗೆ ತಿಳಿಯುತ್ತೆ? ಆದ್ದರಿಂದ ಇವರಿಗೆ ಪರಮಾತ್ಮನಿಗೆ ಅವರ ವಿಷಯದಲ್ಲಿ ಅವರ ವಿಷಯದಲ್ಲಿಯೂ ಅವರೂ ಕೂಡ ಪ್ರಿಯರೇ. ಜ್ಞಾನಿ ಅತ್ಯರ್ಥ ಪ್ರಿಯನಾಗಿರಬಹುದು, ಅವರೂ ಕೂಡ ಪ್ರಿಯರೇ ನನಗೆ. ನನ್ನ ಒಂದು ಔದಾರ್ಯವನ್ನು ಲೋಕಕ್ಕೆಲ್ಲ ಪ್ರಕಾಶಪಡಿಸಿದ್ರು. ನನಗೆ ಅದು ಒಂದು ಅಸಾಧಾರಣವಾದ ಧರ್ಮ, ಸಕಲ ಫಲಪ್ರದತ್ವ ಅಂತ ಹೇಳೋದು, ಅದನ್ನು ಲೋಕಕ್ಕೆ ಪ್ರಕಾಶಪಡಿಸ್ತಾರಲ್ಲ. ಆದ್ದರಿಂದ ಅವರೂ ಕೂಡ ಉದಾರರೇ, ವದಾನ್ಯರು ಅಂತ ಹೇಳಿದ್ರು, ಮಹಾದಾನಿಗಳು ಅಂತ ಹೇಳ್ತಾನೆ ಕೃಷ್ಣ ಅಂತ ಇಲ್ಲಿ ಅಭಿಪ್ರಾಯ. ಭಾಷಿಕಾರರು ಆ ರೀತಿ ವಿವರಿಸ್ತಾರೆ.
ಮುಂದೆ ಇದರ ವಿಶೇಷವಾದ ಅರ್ಥಗಳನ್ನು ನಿಮ್ಗೆ ಸ್ವಾಮಿ ದೇಶಕನ್ ವಿವರಿಸ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತನಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೋ ಚರಣಂ ಪ್ರಪದ್ಯೆ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇವಿಕಾಯ ನಮಃ. ಸರ್ವಂ ಶ್ರೀಕೃಷ್ಣ